ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಆಗಸ್ಟ್ 22ನೇ ತಾರೀಕು ಶುಕ್ರವಾರ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ತಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ತಮಗೆ ಆಯಸ್ಸು ಆರೋಗ್ಯದ ಜೊತೆಗೆ ಹೀಗೆ ಜೊತೆಯಾಗಿ 100 ಕಾಲ ಬಾಳೋ ಹಾಗೆ ಹರಿಸಲಿ ಅಂತ ಕೇಳ್ಕೊಳ್ತೀನಿ. ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ನವದುರ್ಗೆಯರ ವಾರ, ನಾಡದೇವಿ ಚಾಮುಂಡೇಶ್ವರಿಯ ವಾರ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅವರೆಲ್ಲರೂ ಕೂಡ ಯಶಸ್ಸು ದೊರಕಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ಇವತ್ತು ದಿನ ವಿಶೇಷವನ್ನು ಹೇಳೋದಾದರೆ ಇಂಟರ್ನ್ಯಾಷನಲ್ ಏಂಜಲ್ ಡೇ ಇದೆ. ಸೊ ಏಂಜಲ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಸೊ ದೇವಲೋಕದ ಒಂದು ಅಪ್ಸರೆ ಅಂತ ಹೇಳ್ಬೋದು. ಅವರ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ಸೊ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಭೂಲೋಕದ ಅಪ್ಸರಿಯರಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಕರೆ ಮಾಡ್ತಕ್ಕಂಥವ್ರಿಗೆ ಕೇಳೋಣ. ಅದ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮೊನ್ನೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾಧಿಕಾರಿಗಳು ಗಂಗಾಧರ ಸ್ವಾಮಿಯವರು ಒಂದು ಪ್ರೆಸ್ ಮೀಟ್ ಮಾಡಿ ಅದಾದ ನಂತರ ಒಂದಷ್ಟು ಸಾರ್ವಜನಿಕ ಸಭೆಗಳನ್ನು ಮಾಡಿ ಕೂಡ ಎಲ್ಲರ ಒಂದು ಸಭೆಯಲ್ಲಿ ಅನೌನ್ಸ್ ಮಾಡಿದ್ರು, ಯಾವುದೇ ಕಾರಣಕ್ಕೂ DJ-ನ ಗಣಪತಿ ಹಬ್ಬದಲ್ಲಾಗಲಿ ಈದ್ ಮಿಲಾದ್ನಲ್ಲಿ ಹಾಕಬಾರ್ದು, ಅದರಿಂದ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬರುತ್ತೆ ಅಂತೆಲ್ಲ ಹೇಳಿರ್ತಕ್ಕಂಥದ್ದು ನೀವೆಲ್ಲ ಕೇಳಿದರೆ, ಅದನ್ನು ನಾನು ಕೂಡ ರಿಪೀಟ್ ಮಾಡಿದ್ದೆ. ಸೊ ನಿನ್ನೆ ವಿಶೇಷವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಕ್ಕಂಥ ರೇಣುಕಾಚಾರ್ಯ ಮತ್ತಷ್ಟು ಸಂಘ ಸಂಸ್ಥೆಗಳವರು ಯಾವುದೇ ಕಾರಣಕ್ಕೂ ನಾವು DJ ಹಾಕದೆ ಗಣಪತಿ ಹಬ್ಬನ ಮಾಡೋದೇ ಇಲ್ಲ, ಬೇರೆಯವರಿಗೆಲ್ಲ ದಿನಕ್ಕೆ 5 ಬಾರಿ ನೀವು 8 ಬಾರಿ ನೀವು ನಮಾಜ್ ಮಾಡಲಿಕ್ಕೆ ಅಥವಾ ಬೇರೆ ಇನ್ಯಾವುದಕ್ಕೂ ಕೊಡ್ತೀರಿ, ಆದರೆ ನಮ್ಮ ಒಂದು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಈ ರೀತಿ ಸಾಂಸ್ಕೃತಿಕ ಚಟುವಟಿಕೆಗೆ ಅಥವಾ ಕಾರ್ಯಕ್ರಮಕ್ಕೆ ನೀವು ಯಾಕೆ ಕೊಡಲ್ಲ? ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನ ಸುಪ್ರೀಂ ಕೋರ್ಟ್ನಿಂದನೇ ಆದೇಶ ಆಗಿದೆ, ಅವರನ್ನು ಮೈಕ್ ಎಲ್ಲ ತೆಗಿಸ್ಬೇಕು ಅಂತೇಳಿ, ಆದರೆ ತೆಗೆಸಿಲ್ಲ, ಆದರೆ ನಮ್ದಕ್ಕೆ ಯಾಕೆ ಈ ರೀತಿ ಮಾಡ್ತೀರಿ ಅಂಥೇಳಿ ಸದನದಲ್ಲಿ ನಿನ್ನೆ ಬಸವನಗೌಡ ಪಾಟೀಲ್ ಯಾತ್ನಾಳ್ ಅವರು ಕೂಡ ತುಂಬಾ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸೊ ಕಾದು ನೋಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತೇಳಿ. ಅದರಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆನೇ ಹೋಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ, ನೀವು ನಮ್ಮನ್ನು ಅರೆಸ್ಟ್ ಮಾಡ್ತೀರಾ ಮಾಡಿ, ನೀವು ನಮ್ಮನ್ನು ಒಳಗಡೆ ಹಾಕ್ತೀರಾ ಹಾಕಿ, ನಮ್ಮ ಮೇಲೆ FIR ಮಾಡ್ತೀರಾ ಮಾಡಿ, ಆದರೆ ಯಾವುದೇ ಕಾರಣಕ್ಕೂ DJ ಇಲ್ಲದೆ ಸಾರ್ವಜನಿಕವಾಗಿ ನಾವು ವಾದ್ಯಗಳು ಇಲ್ಲದೇ ಈ ಒಂದು ಹಬ್ಬವನ್ನು ಯಾವುದೇ ಕಾರಣಕ್ಕೂ ಮಾಡೋಲ್ಲ, ಅದು ಏನು ಬೇಕಾದ್ರಾಗಲಿ ಅಂತ ಹೇಳಿದ್ದಾರೆ. ಬಹುಶಃ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಇದ್ರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡಿರೋದ್ರಿಂದ ಒಂದಷ್ಟು ಜಿಲ್ಲಾಡಳಿತ ಕನ್ಸೆಷನ್ ಕೊಟ್ಟು ಒಂದು ಸೂಕ್ತ ವ್ಯವಸ್ಥೆ ಮಾಡಿಬಿಟ್ಟು ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದಿರಾಗ ನೋಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಏಕೆಂದರೆ ಹಠಕ್ಕೆ ಬಿದ್ದವರಾಗಿ ಅವರು DJ-ಯನ್ನು ಹಾಕೋದು, ಇವ್ರು ಹಠಕ್ಕೆ ಬಿದ್ದವರಾಗಿ ಇವ್ರು ಅರೆಸ್ಟ್ ಮಾಡ್ತಾ ಹೋಗೋದು, ಇದರಿಂದ ಇನ್ನಷ್ಟು ಸಮಸ್ಯೆಗಳು ಸೃಷ್ಟಿಯಾಗೋ ಬದಲು ಎಲ್ಲೋ ಒಂದು ಕಡೆ ಯಾರಿಗೂ ಕಿರಿಕಿರಿ ಆಗದೆ ಇರೋ ಹಾಗೆ, ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ನೋಡಿಕೊಂಡು ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆದ್ರೆ ಹಬ್ಬ ಚೆನ್ನಾಗಿ ನಡೆಯುತ್ತೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನೋಡೋಣ, ಒಂದು ಕರೆ ಬರ್ತಾ ಇದೆ, ಇದು ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ? ಹಾಂ ಸರ್, ಆಯ್ತು. ನಿಮ್ದು ಆಯ್ತಾ? ಆಯ್ತಮ್ಮ. ಏನು ತಿಂಡಿ ತಿಂದ್ರಿ? ನಮ್ದು ಇವತ್ತು ಚಿತ್ರಾನ್ನ ಸರ್. ಚಿತ್ರಾನ್ನ, ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಯಾರಿಗಿಲ್ಲ ಸರ್, ನಾಳೆ ನನ್ನ ಮಗಳು ಬರ್ಡೇ, ಅಡ್ವಾನ್ಸ್ ಆಗಿ ವಿಶ್ ಹ್ಯಾಪಿ ಬರ್ಡೇ ಮಗಳೇ ಅಂತ ಹೇಳ್ಬೇಕಾಯ್ತು. ಓ ಸೂಪರ್. ಅವ್ರ ಹೆಸರು? ರಕ್ಷಿತಾ ಅಂತ ಸರ್. ರಕ್ಷಿತಾ, ಓಕೆ. ಏನು ಸ್ಕೂಲಿಗೆ ಹೋಗಿದ್ದಾರಾ ಇದ್ದಾರಾ? ಹಾ, ಹೋಗಿದ್ದಾರೆ ಸರ್. ಓಕೆ. ಎಷ್ಟನೇ ಕ್ಲಾಸ್ ಇವಾಗ? 8th ಸ್ಟ್ಯಾಂಡರ್ಡ್ ಸರ್. 5th? 8th ಸ್ಟ್ಯಾಂಡರ್ಡಾ? ಓಕೆ. ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ ಸರ್, ಕಳಿಸ್ತೀನಿ ಇವತ್ತು ಸಂಜೆ. ಓಕೆಮ್ಮ, ಕಳಿಸ್ಕೊಡಿ ಖಂಡಿತ. ರಕ್ಷಿತಾ ಅವರ ಫೋಟೋಸ್ ನಾಳೆ ತೋರಿಸ್ಬಿಟ್ಟು ಇನ್ನೊಮ್ಮೆ ಶುಭಾಶಯಗಳನ್ನ ಹೇಳೋಣ. ಏನೇ ಇವತ್ತು ಅಡ್ವಾನ್ಸ್ ಆಗಿ ರಕ್ಷಿತಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಮ್ಮ. ಓಕೆ ಸರ್, ಥ್ಯಾಂಕ್ಸ್ ಸರ್ ವಿಶ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಾ. ಸೊ ಏನು ಅನ್ಸುತ್ತೆ, ನಿಮ್ಮ ಮಗಳ 8ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದಾಳಾಗಲೇ? ಇಲ್ಲ ಸರ್, ನಂಬಕ್ಕೆ ಆಗಲ್ಲ ಸರ್. ಈಗಿನೂ ಫೋಟೋ ನೋಡಿದೆ, LKG UKG ಇದೆಲ್ಲ. ಓಕೆ. ಅದು ನೋಡಿ ಇಷ್ಟು ಬೇಗ ನನ್ನ ಮಗಳು ಇಷ್ಟು ದೊಡ್ಡವಳಾಗ್ಬಿಟ್ಲ ಅಂತ ಈಗಿನೂ ಥಿಂಕ್ ಮಾಡ್ತಾ ಇದ್ದೆ ನಾನು. ಓಕೆ. ಸೊ ಅವಳ ಒಂದು ಬಾಲ್ಯವನ್ನು ನೆನೆಸ್ಕೊಂಡಾಗ ಯಾವುದನ್ನು ತುಂಬ ಮಿಸ್ ಮಾಡ್ಕೊಳ್ತೀರಿ? ಅವರ ತುಂಟಾಟ ಆಗಿರ್ಬೋದು, ಅವರ ಒಂದು ಹಠ ಮಾಡೋ ಶೈಲಿ ಆಗಿರ್ಬೋದು, ಅವ್ರ ಮುದ್ದಾಗಿ ತೊದಲು ಮಾತಾಡೋದು, ಯಾವುದನ್ನು ತುಂಬ ಮಿಸ್ ಮಾಡ್ಕೊಳ್ತೀರಿ? ಅವ್ಳು ಡ್ಯಾನ್ಸ್ ಮಾಡೋದು ಫುಲ್ ಮಿಸ್ ಮಾಡ್ಕೊಂತೀನಿ ಸರ್ ನಾನು. ಓಕೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರಾ? ಹಾ ಸರ್, ಅವಾಗ ಯಾವ ಸಾಂಗ್ ಹಾಕಿದೇನೋ ಸಹಿತ ಏನಾರಷ್ಟು ಮುಡ್ಕೊಂಡು ಸಹಿತ ಮಾಡೋಳು. ಓಕೆ ಓಕೆ. ಅಂದ್ರೆ ಸ್ವಲ್ಪ ಎಲ್ಲದಕ್ಕೂ ಭಯ ಪಡ್ತಾಳವಳು.
ಹಂಗಾಗಿ ಡ್ಯಾನ್ಸಿಂಗ್ ಬಗ್ಗೆ ಬಹಳ ಆಸಕ್ತಿ ಇತ್ತು ಅವಳಿಗೆ. ಓಕೆ ಓಕೆ. ಈಗ ಹೇಗಿದ್ದಾರೆ? ಅದೇ ಥರ ಭಯದ ಒಂದು ಇದನ್ನೇ ಸ್ವಭಾವನೆ ಇದೆಯಾ ಅಥವಾ ಬದಲಾಗಿದೆಯಾ? ಇಲ್ಲ ಸರ್, ಭಯನೇ ಪಡ್ತಾಳೆ ಸರ್ ಅವಳು. ಒಂದು ಒಬ್ಳೆ ಇರಕ್ಕೆ, ಒಬ್ಳೆ ಎಲ್ಲೂ ಹೋಗಕ್ಕೆ, ಓಕೆ ಮನೇಲಿ ಒಬ್ಳೆ ಇರಕ್ಕೂ ಭಯ ಪಡ್ತಾಳೆ, ಇಷ್ಟು ದೊಡ್ಡೋಳಾದ್ರೂನು. ಓಕೆ ಓಕೆ. ಇಲ್ಲ, ಹೆಣ್ಮಕ್ಳಿಗೆ ಯೂಶಲಿ ಒಂಚೂರು ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಒಂಚೂರು ಭಯದ ಒಂದು ಇದ್ದೇ ಇರುತ್ತೆ ಅದು. ಹಾ ಸರ್, ನಾವು ಅದಕ್ಕೆ ಮತ್ತೆ ಈಗಿನ ವಾತಾವರಣನೂ ಸರಿ ಇರಲ್ಲ ಸರ್. ನಾವು ಒಬ್ಳೆ ಎಲ್ಲೂ ಕಳ್ಸಕ್ಕಾಗ್ಲಿ, ಎಲ್ಲೂ ಇದಕ್ಕೂ ಬಿಡಲ್ಲ ಸರ್ ನಾವು ಅವಳಿಗೆ. ಓಕೆ, ಒಳ್ಳೇದೇ ಒಳ್ಳೇದೇ. ಆದರೆ ಅತಿಯಾಗಿ ಮಕ್ಕಳಿಗೆ ಭಯದ ಒಂದು ವಾತಾವರಣ ಇಡಬೇಡಿ, ಏಕೆಂದರೆ ಆ ಮಕ್ಕಳೆಲ್ಲ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು ಅಂದರೆ ಫ್ಯೂಚರಲ್ಲಿ ತುಂಬ ಕಷ್ಟ ಆಗ್ಬಿಡತ್ತೆ. ಇಲ್ಲ ಸರ್, ಅಷ್ಟೇನ್ ಇದು ಮಾಡಲ್ಲ. ಅಂದ್ರೆ ಓನಾಗ ಒಬ್ಳೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಕಳ್ಸಕ್ ನಮಗೆ ಹೆದರಿಕೆ ಆಗುತ್ತೆ. ಅಲ್ಲ, ಎಲ್ಲೂ ಒಬ್ಬಂಟಿಯಾಗಿ ಕಳಿಸ್ಬೇಡಿ. ಆದರೆ ಏನು ನಾನೇನು ಹೇಳ್ತಿರೋದು ಅಂದರೆ, ಅಟ್ಲೀಸ್ಟ್ ಮನೆಯಲ್ಲಿ ಅವಳಿಗೆ ಒಬ್ಬಳೇ ಇದ್ದಾಗ ನೀನು ತುಂಬ ಡೇರಿಂಗು, ನೀನು ಕಾನ್ಫಿಡೆನ್ಸ್ ಆಗಿರ್ತೀಯ ಅಂತೇಳಿ ಆ ಥರ ಒಂಚೂರು ಮೋಟಿವೇಟ್ ಮಾಡಿದ್ರಿ ಅಂದರೆ, ನಾಳೆ ಎಮರ್ಜೆನ್ಸಿ ಇತ್ತು, ನೀವೆಲ್ಲ ಹೊರಗಡೆ ಹೋಗ್ಬೇಕಿತ್ತು, ಅವಳಿಗೆ ಒಬ್ಬಳೇ ಬಿಟ್ಟು ಹೋಗ್ಬೋದು. ಹೌದಾ? ಇಲ್ಲ ಸರ್, ಆ ತರ ಎಲ್ಲ ಇದು ಮಾಡ್ತೀವಿ ನಾವು. ಯಾಕಂದ್ರೆ ಈಗಿಂದು ವಾತಾವರಣದ ಮಕ್ಕಳು ಎಷ್ಟು ಜಾಣರಾಗಿದ್ರು ಕಮ್ಮಿನೇಯ. ಹೌದು ಹೌದು. ಹಂಗಾಗಿ ನಾವೆಲ್ಲದಕ್ಕೂ ಇದನ್ನ ಮಾಡ್ತೀವಿ ಹೋಗಿ. ಮುಂದೆ ಅದಕ್ಕೂ ಅವಳು ಮನ್ಸಲ್ಲಿ ಒಂಥರ ಭಯ ಇರುತ್ತೆ. ಹೆಣ್ಮಕ್ಳಿಗೆ ಒಂಚೂರು ಯೂಶಲಿ ಇದ್ದೇ ಇರುತ್ತೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಫ್ಯೂಚರಲ್ಲಿ ಬೇರೆ ಊರಿಗೆ ಓದೋಕೆ ಹೋಗ್ಬೇಕಾಗ್ಬೋದು, ಅಥವಾ ಬೇರೆ ಒಂದು ಜಾಬ್ಗೋಸ್ಕರ ಹೋಗೋಕ್ಕಾಗೋದು. ಎಲ್ಲ ಕಡೆ ನೀವು ಹೋಗ್ಲಿಕ್ಕಾಗಲ್ಲ ಅಲ್ವಾ, ಮನೆ ಬಿಟ್ಟು. ಸೊ ಆ ಸಂದರ್ಭಗಳಲ್ಲಿ ಅಲ್ಲಿ ನೀವು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿರ್ತೀರಿ, ಓದಲ್ಲ ಅಂತ ಬಂದ್ಬಿಟ್ರೆ ಏನ್ ಗತಿ? ಹೌದು ಸರ್, ಅದು ಮಾತ್ರ ಬಹಳ ಬೇಜಾರಾಗ್ಬಿಡುತ್ತೆ. ಒಂದು ಸ್ವಲ್ಪ ಅವ್ರಿಗೆ ಮೋಟಿವೇಟ್ ಮಾಡಿ, ಇವಾಗಲಿಂದನೇ ಅವ್ರಿಗೊಂದು ಸ್ವಲ್ಪ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಮಾಡಿಸಿ, ಇಲ್ಲಾಂದ್ರೆ ಕರಾಟೆ ಕ್ಲಾಸ್ಗಳಂತ ಕಳಿಸಿ. ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಯಿತು ಅಂದರೆ ಯಾವುದನ್ನು ಬೇಕಾದರೂ ಫೇಸ್ ಮಾಡ್ತಾರೆ ಮಕ್ಕಳು. ಹೌದು ಸರ್, ಎಲ್ಲ ನೀವು ತರ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಒಳ್ಳೇದಾಗ್ಲಿಮ್ಮ, ಥ್ಯಾಂಕ್ ಯು ಸೋ ಮಚ್. ಸಾಧ್ಯವಾದರೆ ನಿಮ್ಮ ಮಗಳ ಕೈಯಿಂದ ನಾಳೆ ಯಾರಿಗಾದ್ರೂ ಒಬ್ರಿಗೆ ಏನಾದರೂ ಒಂದು ಸ್ಮಾಲ್ ಗಿಫ್ಟನ್ನು ಕೊಡಿಸಿ, ಒಂದು ಪುಸ್ತಕ ಆಗಿರ್ಬೋದು 10 ರೂಪಾಯಿದು, ಅಥವಾ ಒಂದು ಪೆನ್ ಆಗಿರ್ಬೋದು, ಇಲ್ಲ ಪ್ರಕೃತಿಗೆ ಒಂದು ಸುಂದರವಾಗಿರ್ತಕ್ಕಂಥ ಗಿಡವನ್ನು ಕೊಟ್ಟರು ಕೂಡ ತೊಂದರೆ ಇಲ್ಲ. ಅಥವಾ ಆಕಳಿಗೆ ನಾಳೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರೋಂತ ಬಡವನ್ ಭಿಕ್ಷಕರು ಕೂತಿರ್ತಾರಲ್ಲ ಸರ್, ಅವ್ರಿಗೆ ಕೈಲಾದಷ್ಟು ಏನಾರ ಸಹಾಯ ಮಾಡಿ ಬರ್ತೀವಿ ಸರ್. ಖಂಡಿತ ಮಾಡಿ, ತುಂಬಾ ಒಳ್ಳೇದಮ್ಮ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಕೊಡ್ಸೋದಕ್ಕೆ ಪ್ರಯತ್ನ ಮಾಡಿ. ಒಂದು ಸ್ಮಾಲ್ 10 ರೂಪಾಯಿ ಪೆನ್ ಕೊಡಿಸಿದ್ರು ಪರವಾಗಿಲ್ಲ, ಯಾಕೆಂದ್ರೆ ಈ ಸಂದರ್ಭಗಳಲ್ಲಿ ಕೊಟ್ಟಿರ್ತಕ್ಕಂಥ ದಾನ ಒಂದು ಅವ್ರಿಗೆ ಮೆಮೊರಿಗೆ ಯಾವಾಗಲೂ ಕೊಡಬೇಕು ಅನ್ನೋದೊಂದು ಸ್ವಭಾವವನ್ನು ಕಲಿಸುತ್ತೆ. ಅದ್ರ ಜೊತೆಗೆ ನಾವು ಅದನ್ನೇ ಮಾಡ್ತೀವಿ. ನಮ್ ಕೈಲಾದಷ್ಟು ಇಲ್ಲೇ ನಮ್ಮ ಮನೆ ಹತ್ರ ಇದ್ದವ್ರಿಗಾದ್ರೂ ಸಹಿತನು ಬಡ ವಿದ್ಯಾರ್ಥಿಗಳಿಗೆ ನಾವು ಕೈಲಾದಷ್ಟು ಮಾಡ್ತೀವಿ ಸರ್. ಮಾಡಿ ತುಂಬಾ ಸಂತೋಷಮ್ಮ, ಒಳ್ಳೇದಾಗ್ಲಿ. ಒಂದು ಫೋಟೋ ಕಳಿಸ್ಕೊಡಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಮದುಮಗಳಿಗೆ. ಓಕೆನಾ? ಓಕೆ ಸರ್. ಸರ್ ಏನಾದ್ರು ಕ್ವಶನ್ ಇದೆಯಾ? ಕ್ವಶನ್ ಕೇಳ್ತೀನಿ ಮಾ, ಒಂದು ಸೆಕೆಂಡು. ಹಾಂ ಸರ್. ನಿಮ್ಮ ಒಂದು ಮೊದಲನೇ ಪ್ರಶ್ನೆ, ಐತಿಹಾಸಿಕ ಸ್ಥಳ ಐಹೊಳೆ ಬಗ್ಗೆ ಕೇಳಿದ್ದೀರಾ? ಐಹೊಳೆ ಪಟ್ಟದಕಲ್ಲು ಅಂತೆಲ್ಲ ಬರುತ್ತಲ್ವಾ? ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಥವಾ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಬೇಕು. ಆಪ್ಷನ್ಸ್ ಬೇಕಾ, ನೀವೇ ಉತ್ತರ ಹೇಳ್ತೀರಾ? ಉತ್ತರ ಗೊತ್ತಿದ್ರೆ ಹೇಳ್ಬಿಡಿ. ಅಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಆಪ್ಷನ್ ನೋಡಿದ್ರೆ ಪರ್ಫೆಕ್ಟ್ ಆಗ್ಬೋದೇನೋ ಅಂತ. ಹೌದಾ? ಓಕೆ, ಆಪ್ಷನ್ಸ್ ಬಂದು ಮೊದಲನೇದು ಬಾಗಲಕೋಟೆ, ಎರಡನೇದು ಹಾವೇರಿ, ಮೂರನೇದು ಮೈಸೂರು, ನಾಲ್ಕನೇದು ಕೊಪ್ಪಳ. ಫಸ್ಟ್ ಆಪ್ಷನ್ ಇದೆ ಸರ್. ಫಸ್ಟ್ ಆಪ್ಷನಾ? ಬಾಗಲಕೋಟೆ. ಯಾವಾಗಾದ್ರೂ ಹೋಗಿದ್ದೀರಾ ಐಹೊಳೆಗೆ? ಇಲ್ಲ ಸರ್, ಹೋಗಿಲ್ಲ. ಓದಿದ್ದು ಮತ್ತೆ ಕೇಳಿದ್ದೆ. ಓಕೆ, ಐಹೊಳೆ ಪಟ್ಟದಕಲ್ಲು ಅಂತ ಜೊತೆಲೇ ಬರುತ್ತಲ್ವಾ ಎರಡು ಪ್ರೊನೌನ್ಸ್ ಮಾಡುವಾಗ? ಎಸ್, ಆಫ್ ಕೋರ್ಸ್ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಧನ್ಯವಾದಗಳು. ಅದೇ ಅಲ್ಲೇ ಎಲ್ಲೋ ಇದೆ ಅಂತ ಕೇಳಿಸ್ಪಟ್ಟಿದ್ದೆ, ಅದು ಪರ್ಫೆಕ್ಟ್ ಆಗಿ ಗೊತ್ತಿರಲಿಲ್ಲ. ಓಕೆ, ಪರ್ಫೆಕ್ಟ್ ಆಯ್ತು. ಎಸ್, ಥ್ಯಾಂಕ್ ಯು ಸೊ ಮಚ್ ಮಾ. ಪ್ರಾಪರ್ ಆಗಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಬಾದಾಮಿ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲೇ ಈ ಒಂದು ಐಹೊಳೆ ಬರ್ತಕ್ಕಂಥದ್ದು. ಒಳ್ಳೇದಾಗಲಿ. ಏನು ಹೇಳಿ? ಮ್ಯಾರೇಜ್ ಆಗಿದೆಯಾ? ಹಾಂ, ಆಗಿದೆ. ಹೌದಾ ಸರ್? ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಮನೆಯವರಿಗೂ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸೊ ಮಚ್ ಮಾ, ನಿಮಗೂ ಕೂಡ ಶುಭೋದಯ. ಥ್ಯಾಂಕ್ ಯು. ಓಕೆ, ನಮಸ್ತೆ. ಎಸ್ ವೀಕ್ಷಕರು, ಇನ್ನೆಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಅಲ್ಲಿ ಐಹೊಳೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಬಹುಶಃ ನನಗೆ ಗೊತ್ತಿರೋ ಪ್ರಕಾರ 5 ಹೊಳೆಗಳ ಸಂಗಮ ಅಲ್ಲಿ ಆಗತ್ತೆ, ಹಾಗಾಗಿ ಅದನ್ನು ಐಹೊಳೆ ಅಂತ ಕರೀತಾರೆ ಅಂತ ಅನಿಸುತ್ತೆ. ಸೊ ಇನ್ನು ಎಕ್ಸಾಕ್ಟಾಗಿ ನನಗೂ ಕೂಡ ಪ್ರಾಪರ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲ. ಬಟ್ ಐಹೊಳೆ ಅಂತಕ್ಕಂಥ ಒಂದು ಫೇಮಸ್ ಆಗಿರ್ತಕ್ಕಂಥ ಪ್ಲೇಸ್ ಕೂಡ ಆ ಜಿಲ್ಲೆಯಲ್ಲಿದೆ, ಐತಿಹಾಸಿಕ ಒಂದು ಸ್ಥಳ ಕೂಡ ಹೌದದು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ನಮ್ಮ ವಿನಯವರು ಇರಬೇಕು. ನಮಸ್ತೆ ದಾವಣಗೆರೆ. ಹಲೋ.
ಹಲೋ, ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಎಸ್ ಸರ್, ತಿಂಡಿ ಆಯ್ತಾ? ಇನ್ನಿಲ್ಲ ಸರ್, ಇವಾಗ ಸರ್. ಓಕೆ, ಏನು ಸರ್ ತಿಂಡಿ ಇವತ್ತು? ಬೆಣ್ಣೆ ಜೊತೆ ಸರ್. ವಾವ್, ಸೂಪರ್. ಹೊರಗಡೆ ಇದ್ದಾ ಮನೆದಾ? ಮನೆಯದು. ಮನೆಯಲ್ಲೇ ಮಾಡಿರೋದಾ? ಹಾ, ಅಮ್ಮ ಮಾಡಿರೋದು. ಓ ಸೂಪರ್, ನಮಗೊಂಚೂರು ಉಳಿಸಿ ಸರ್, ಬರ್ತೀವಿ ಹಂಗೆ ಕಾರ್ಯಕ್ರಮ ಮುಗಿದ್ಮೇಲೆ. ಬರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ ಸರ್, ಯಾಕಂದ್ರೆ ಶುಭಾಶಯ ಹೇಳಬೇಕಾ? ಹಾ ಸರ್, ನಮ್ಮ ಅಮ್ಮನ ಬರ್ತ್ಡೇ ಸರ್ ಇವತ್ತು. ಅಮ್ಮನ ಬರ್ಡೇ ಫೋಟೋ ಕಳಿಸಿದಿರಿ ಅಲ್ವಾ? ಹಾ, ಕಳ್ಸಿದೀನಿ ಸರ್. ಗೀತಾ ಕುಮಾರ್ ಅಂತ. ನೋಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಗೀತಾ ಕುಮಾರ್ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಅಮ್ಮ 100 ಕಾಲ ಹೀಗೆ ನಗ್ನಗ್ತ ಸಂತೋಷವಾಗಿ ಬಾಳಿ. ಸರ್ 60 ವರ್ಷದ ಸರ್ ಇದು. ಎಷ್ಟನೇ ವರ್ಷದ್ದು? 60. ತುಂಬ ಸಂತೋಷ ಸರ್. ಅಮ್ಮ ಶತದಿನೋತ್ಸವ ಆಚರಿಸೋ ಆಗಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಫೋಟೋ ಬರ್ತಾ ಇದೆ ನೋಡಿ ಸರ್. ಹಾ, ಬಂತು ಸರ್. ಬಂತು ಸರ್. ಇನ್ನೊಂದು ಇದಾವ ನೋಡ್ರಿ. 3 ಇದಾವ ನೋಡ್ರಿ. ಎಲ್ಲ ಫೋಟೋ ಮಾಡೋದು ಪ್ರಸಾರ ಕಷ್ಟ ಆಗುತ್ತೆ. 1-2 ಬರ್ತಾ ಇದೆ ಅಂತ ಅನ್ಕೊಳ್ತೀನಿ. 2 ಫೋಟೋ ಅಂತೂ ಫೋಟೋ ತಗೊಂಡಿನಿ ಸರ್. ಖಂಡಿತ ತಗೊಳ್ಳಿ. ಸರ್ ಕಳಿಸಿ. ಇಲ್ಲ, ತೋರಿಸ್ತಾ ಇಲ್ಲ. ಬರ್ತಾ ಇದೆ. ಒಂದು ನಿಮಿಷ. ಬಂತು ಸರ್. ಬಂತು. ತಗೊಳ್ಳಿ. ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಅಮ್ಮ ಇದ್ದಾರಾ? ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಅಮ್ಮ ಇದ್ದಾರಾ? ಹಾ, ಇದ್ದಾರೆ ಸರ್. ಕೊಡಿ. ಅಮ್ಮಂಗೂ ವಿಶ್ ಮಾಡುವ. ನಮಸ್ಕಾರ ಸರ್. ಅಮ್ಮ ನಮಸ್ತೆ, ಹೇಗಿದ್ದೀರಿ ಅಮ್ಮ? ಆರಾಮಿದೆ ಸರ್. ಬೆಳಗಿನ ಶುಭೋದಯ. ತಮಗೂ ಕೂಡ ಶುಭೋದಯ. ಮೊದಲನೇದಾಗಿ ಸರ್ಗೂ ವೀಕ್ಷಕರಿಗೂ ಎಲ್ಲಾ ಕಾಲಸ್ಗೂ ಬೆಳಗಿನ ಶುಭೋದಯ. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲ ಆರೈಕೆ ನನಗೆ ಯಾವಾಗ್ಲೂ ಇರ್ಲಿ. ಖಂಡಿತ ಅಮ್ಮ. ಆ ಭಗವಂತ ನಿಮ್ಮನ್ನ 100 ಕಾಲ ಹೀಗೆ ನಗ್ನಗ್ತ ಸಂತೋಷವಾಗಿ ಇಟ್ಟಿರ್ಲಿ. ಇನ್ನೇನಿಲ್ಲ ಸರ್, ನಾವು ಫ್ಯಾಮಿಲಿ ಮೆಂಬರ್ ತರ ಆಗ್ಬಿಟ್ಟಿದೀವಿ. ದಿನ 10:30 ಅಂದ್ರೆ ಅಮ್ಮ. ಸೊ ಬಹಳ ಖುಷಿ ಆಯ್ತು ಸರ್ ನಮ್ಗೆ. ಥ್ಯಾಂಕ್ ಯು ಅಮ್ಮ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಹಾರೈಕೆನೆ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯ. ಹೌದು ಸರ್, ನಿಮ್ದು ಇನ್ನೂ ಇದು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ ಅಂತ ನನ್ನ ಆರೈಕೆ ಸರ್. ಥ್ಯಾಂಕ್ ಯು ಅಮ್ಮ. ಸದಾ ನೀವು ಹೀಗೆ ಕರೆ ಮಾಡ್ತಾ ಇರಬೇಕು, ನಮ್ಗಳ ಜೊತೆ ಮಾತಾಡ್ತಾ ಇರಬೇಕು. ಸೊ ಎಲ್ಲ ವೀಕ್ಷಕರ ಸಪೋರ್ಟ್ ಇದ್ರೆ ಮಾತ್ರ ಈ ಕಾರ್ಯಕ್ರಮ ನಡೆಯೋದು. ಪ್ರಾಯೋಜಕರ ಒಂದು ಸಪೋರ್ಟ್ ಇದ್ರೆ ಮಾತ್ರ ಈ ಕಾರ್ಯಕ್ರಮ ನಡೆಯೋದು. ಸೊ ಎಲ್ಲರ ನಿಮ್ಗೆ ಫೋಟೋ ಹಾಕಿದ್ದಕ್ಕೆ ತುಂಬಾ ಧನ್ಯವಾದ. ಖಂಡಿತ ತುಂಬಾ ಚೆನ್ನಾಗಿ ಬಂದಿದೆ. ಆ ನಗುಮುಖ ಸದಾ ಹೀಗೆ ಇರ್ಲಿ ಅಂತ ಹಾರೈಸ್ತೀನಿ ಅಮ್ಮ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ನಮಸ್ತೆ. ಕ್ವಶನ್ ಸರ್, ನಮ್ಮ ಮಗಂದು. ಖಂಡಿತ ಕೇಳ್ತೀನಿ ಅಮ್ಮ. ಸೊ ಪ್ರಶ್ನೆ ಬಂದು, ಹಲೋ. ಹಾ, ಕೇಳ್ತಾ ಇದ್ದೀನಿ ವಿನಯ್ ಅವರೇ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳಿ ಸರ್. ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ. ಹಾ ಸರ್. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ. ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ. ಓಕೆನಾ? ಆಪ್ಷನ್ಸ್ ಹೇಳ್ಬೇಕಾ? ನಿಮ್ಗೆ ಗೊತ್ತಿದೆಯಲ್ಲ ಉತ್ತರ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಓಕೆ, ನಾನೇ ಹೇಳ್ತಾ ಇದ್ದೀನಿ. ತಾಮ್ರ, ಕಬ್ಬಿಣ, ಬೆಳ್ಳಿ, ಟಂಗ್ಸ್ಟನ್ ಅಂತ. ಟಂಗ್ಸ್ಟನ್ ಅಂತ ಗೆಸ್ ಮಾಡ್ತಾ ಇದ್ದೀರಾ? ಬಲ್ಬ್ಗಳನ್ನ ಯೂಶಲಿ ನೋಡಿರ್ತೀವಿ ಅಲ್ವಾ? ನೋಡಿದ್ದೀನಿ ಸರ್. ಓಕೆ, ಮೋಸ್ಟ್ಲಿ ಅದೇ ಇರ್ಬೋದು ಸರ್. ಗೆಸ್. ಓಕೆ, ತಾಮ್ರ ಕಬ್ಬಿಣ ಎರಡೂ ಅಲ್ವಾ? ಇಲ್ಲ ಸರ್, ಇಲ್ಲ. ಬೆಳ್ಳಿ ಅಂತೂ ಅಲ್ಲೇ ಅಲ್ಲ. ಟಂಗ್ಸ್ಟನ್ನೇ ಸರ್. ಟಂಗ್ಸ್ಟನ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಉತ್ತರವನ್ನು ಕೊಟ್ಟಿದ್ದಕ್ಕೆ. ಎಸ್, ಅಫ್ಕೋರ್ಸ್ ಬಲ್ಬ್ನಲ್ಲಿರ್ತಕ್ಕಂಥ ಆ ಒಂದು ತೆಳುವಾಗಿರ್ತಕ್ಕಂಥ ತಂತಿನ ಟಂಗ್ಸ್ಟನ್ ಅಂತ ಕರೀತಾರೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಕರೆ ಮಾಡೋದಕ್ಕೆ. ಹೌದು, ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಅಮ್ಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಒಳ್ಳೇದಾಗಲಿ. ನಮಸ್ಕಾರ. ಓಕೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳನ್ನ ನೋಡ್ತಾ ಹೋಗೋಣ. ನನ್ನ ಮೊದಲ 2 ಪ್ರಶ್ನೆಗಳಿಗೂ ಸರಿ ಉತ್ತರ ಬಂದಾಗಿದೆ. ಸೊ ಮುಂದಿನ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಅದಾದ ನಂತರ ಯಾರು ಕರೆ ಮಾಡ್ತಾರೆ ಅವರಿಗೆ ಆ ಒಂದು ಪ್ರಶ್ನೆಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ. ಎಸ್, ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಅರ್ಪಿತಾ ಅಂತ. ಅರ್ಪಿತಾ, ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ಹೊಸದುರ್ಗದಿಂದ. ಹೇಳಿಮ್ಮ, ಯಾಕಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಹೊಸ ವರ್ಷ ಇಲ್ಲ. ಪ್ರಶ್ನೆ ಉತ್ತರ ಕೊಡೋಕ್ಕೋಸ್ಕರ ಮಾಡಿ. ಹೇಳಿಮ್ಮ. ಪ್ರಶ್ನೆ ಕೇಳಲ ಅಥವಾ ಹಳೆ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಸರ್ ಕೇಳಿ ಸರ್, ಟ್ರೈ ಮಾಡ್ತೀನಿ. ಓಕೆಮ್ಮ. ಸೊ ಪ್ರಶ್ನೆ ಕೇಳ್ತಾ ಇದ್ದೀನಿ. ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಯಾವುದು ಅಂತ ಹೇಳಿ. ಸೊ ತುಂಬ ಜನರಿಗೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಗೊತ್ತಿರುತ್ತೆ, ರಾಷ್ಟ್ರೀಯ ಪಕ್ಷಿ ಅಥವಾ ರಾಷ್ಟ್ರೀಯ ಹೂ ಗೊತ್ತಿರುತ್ತೆ.
ಆದರೆ ಭಾರತಕ್ಕೆ ಒಂದು ರಾಷ್ಟ್ರೀಯ ವೃಕ್ಷ ಅಂತ ಇದೆ. ವೃಕ್ಷ ಅಂದರೆ ಮರ ಅಂಥೇಳಿ. ಸೊ ಭಾರತದ ರಾಷ್ಟ್ರೀಯ ವೃಕ್ಷ ಯಾವುದು ಅಂತ ನೀವು ಹೇಳಬೇಕು. ಆಪ್ಷನ್ಸ್ ಬೇಕಾ ಸರ್? ಆಲದ ಮರ. ಆಲದ ಮರನಾ? ಸರ್. ಶೋರಾ? ಶೋರ್ ಸರ್. ನಮ್ಮ ಭಾರತದಲ್ಲಿ ತೆಂಗಿನ ಮರ ಜಾಸ್ತಿ ಇದ್ದಾವೆ. ಇಲ್ಲ ಸರ್, ಆಲದ ಮರ. ಅದೇ ರೀತಿ ಗಂಧದ ಮರ, ಬೇವಿನ ಮರನೂ ಸಿಕ್ಕಾಪಟ್ಟೆ ಇದ್ದಾವೆ. ಆದರೆ ನೀವು ಆಲದ ಮರ ಅಂತಿದ್ದೀರಿ. ಒಮ್ಮೆ ಯೋಚನೆ ಮಾಡಿ. ಸರ್ ಇಲ್ಲ ಸರ್, ಆಲದ ಮರನೇ ಕರೆಕ್ಟ್. ಹೇಗೆ ಹೇಳ್ತೀರಿ ಆಲದ ಮರ ಅಂತ? ಸರ್ GK ಕ್ವಶನ್ಸ್ ಅಲ್ಲಿ ನೋಡಿದ್ ನೆನಪು, ಗೆಸ್ ಮಾಡ್ತಾ ಇದ್ದೆ. ಯಾವ ವರ್ಷ ಬಂದಿತ್ತು? ಹಲೋ, ಯಾವ ವರ್ಷ ಬಂದಿತ್ತು ಕೇಳಿದೆ ಪ್ರಶ್ನೆ. ಸರ್ ನೋಡಿದ್ ನೆನಪು. ಓಕೆ ಓಕೆ, ಫೈನ್ ಫೈನ್ ಫೈನ್, ತೊಂದರೆ ಇಲ್ಲ. ಏನು ಮಾಡ್ತೀರಿ ಫ್ರೀ ಟೈಮಲ್ಲಿ? ಹಲೋ, ಫ್ರೀ ಟೈಮಲ್ಲಿ ಏನು ಮಾಡ್ತೀರಿಮ್ಮ? ಸರ್ ಹೌಸ್ ವೈಫ್ ಸರ್. ಮಕ್ಳಿಗೆ ಏನಾದ್ರು ಟ್ಯೂಷನ್ ಅದು ಹೇಳ್ಕೊಡ್ತಿರ್ತೇನೆ ಅಷ್ಟೇ, ಮನೇಲಿ ಮಕ್ಳಿಗೆ. ಸೊ ಮನೆ ಮಕ್ಕಳಿಗೆ ಮಾತ್ರ ಟ್ಯೂಷನ್ ಮಾಡ್ತೀರಿ? ಹಾಂ, ಸರ್. ಓಕೆ, ತುಂಬ ಸಂತೋಷ. ಬೇರೆ ಏನಾದರೂ ಹಾಬೀಸ್ ಇದೆಯಾ? ಲೈಕ್ ಡ್ರಾಯಿಂಗ್ ಮಾಡೋದು, ರಂಗೋಲಿ ಬಿಡಿಸೋದು, ಅಥವಾ ಪೇಂಟಿಂಗ್ ಮಾಡೋದು, ಅಥವಾ ಏನಾದರೂ ಈ ಒಂದು ಸ್ಟಿಚಿಂಗ್ ಮಾಡೋದು, ಆ ಥರ ಏನಾದ್ರು ಹಾಬೀಸ್ ಇದೆಯಾ? ಸರ್ ಇಲ್ಲ ಸರ್. ಓಕೆ, ಒಳ್ಳೆಯದಾಗಲಿ. ಸೊ ಟ್ಯೂಷನ್ ಮಾಡ್ತಕ್ಕಂಥದ್ದು ತುಂಬ ಒಂದು ಒಳ್ಳೆ ವಿಚಾರ, ಒಂದು ಒಳ್ಳೆ ಪ್ರವೃತ್ತಿ. ನಾಲ್ಕು ಮಕ್ಕಳಿಗೆ ವಿದ್ಯೆನ ಹೇಳ್ಕೊಡೋದಿದೆಯಲ್ಲ, ಅದು ಮನೆ ಮಕ್ಕಳಾದರೂ ಸರಿ, ಹೊರಗಡೆ ಮಕ್ಕಳಾದರೂ ಸರಿ, ತುಂಬ ಒಂದು ಒಳ್ಳೆ ಅಭ್ಯಾಸ. ಆ ಜ್ಞಾನಾರ್ಜನೆಯನ್ನು ನೀವು ಮಾಡ್ಕೋಬೋದು ಮತ್ತು ಮಕ್ಕಳಿಗೂ ಹೇಳ್ಕೊಡ್ಬೋದಲ್ವಾ? ಹೌದು ಸರ್. ಸೊ ಒಳ್ಳೆಯದಾಗಲಿಮ್ಮ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ನೀವು ನೀಡ್ತಕ್ಕಂಥ ಉತ್ತರ ಸರಿಯಾಗಿದೆ. ಆಲದ ಮರ ನಮ್ಮ ಭಾರತದ ರಾಷ್ಟ್ರೀಯ ವೃಕ್ಷ ಅಥವಾ ರಾಷ್ಟ್ರೀಯ ಮರ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ಹೀಗೆ ಕರೆ ಮಾಡ್ತಾ ಇರಿ ಮಾ. ಓಕೆ ಸರ್, ನಮಸ್ತೆ, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾವು ಯೂಶ್ವಲಿ ಟ್ರೈನಲ್ಲಿ, ಬಸ್ಸಲ್ಲಿ ಹೋಗುವಾಗ ನಮ್ಮ ಅಕ್ಕಪಕ್ಕದವ್ರು ಏನಾದ್ರು ತಿಂತಾ ಇದ್ದರೆ ಬೇಡ ಅಂದರೂ ಕೂಡ ಕಣ್ಣುಗಳು ಆ ಕಡೆ ಹೋಗ್ಬಿಡತ್ತೆ. ಅದರಲ್ಲೂ ಅವ್ರು ಏನಾದರೂ ರುಚಿಯಾಗಿ ತಿಂತಾ ಇದ್ರೆ ನಮ್ಮ ಒಂಚೂರು ಕೊಡಬಾರ್ದ ಅಂತಲೂ ಅನಿಸ್ಬಿಡುತ್ತೆ, ಹೊಟ್ಟೆ ಹಸ್ತಿದ್ರೆ ಅಲ್ವಾ. ಕೆಲವೊಬ್ಬರು ಕೊಟ್ಟಾಗ ಇಸ್ಕೊಂಡು ಪ್ರೀತಿಯಿಂದ ನಾವು ತಿಂದೂ ಬಿಡ್ತೀವಿ. ಆದರೆ ಕೊಟ್ಟಿರ್ತಕ್ಕಂಥವ್ರು ಒಳ್ಳೆಯವರ, ಕೆಟ್ಟವರ, ಅಥವಾ ಅವ್ರ ಉದ್ದೇಶ ಏನಿದೆ ಅನ್ನೋದನ್ನು ನಾವು ಯೋಚನೆ ಮಾಡಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶಶಿಕಲಾ ಅಂತ ಸರ್. ಶಶಿಕಲಾ, ಎಲ್ಲಿಂದ ಕರೆ ಮಾಡಿದಿರಿಮ್ಮ? ಸರ್ ದಾವಣಗೆರೆಯಿಂದನೇ. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸೆಪ್ಟೆಂಬರ್ 4ಗೆ ನನ್ನ ಮಗ ವಿನಾಯಕ BS ಬರ್ತ್ಡೇ ಇದೆ. ಓಕೆ, ಸೊ ಒಂದು ಬರ್ತ್ಡೇಗೆ ವಿಶಸ್ ತಿಳಿಸಿ ಸರ್. ಖಂಡಿತಮ್ಮ. ಏನು ಓದ್ತಾ ಇದ್ದಾರೆ? ಸರ್ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. 5th. ಎಸ್ ಸರ್. ಓಕೆಮ್ಮ. ಸೊ ವಿನಾಯಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಸೆಪ್ಟೆಂಬರ್ 4th ಅವ್ರ ಬರ್ಡೇ ಇದೆ. ಸೊ ಸಾಧ್ಯವಾದರೆ ಸೆಪ್ಟೆಂಬರ್ 3ಗೆ ಒಂದು ಫೋಟೋ ಕಳಿಸ್ಕೊಡಿಮ್ಮ. ಖಂಡಿತ ಆ ಫೋಟೋ ತೋರಿಸ್ಬಿಟ್ಟು ನಾವು ಇನ್ನೊಮ್ಮೆ ಶುಭಾಶಯ ಹೇಳುವ. ಓಕೆನಾ? ಓಕೆ ಸರ್, ಖಂಡಿತ. ಓಕೆಮ್ಮ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಏನು ಮಾಡ್ತೀರಿ ತಾವು ಫ್ರೀ ಟೈಮಲ್ಲಿ? ತಮ್ಮ ಸರ್ ಹಾಬೀಸ್? ನಾನು ಆಲ್ ಇಂಡಿಯಾ ರೇಡಿಯೋಲಿ ವರ್ಕ್ ಮಾಡ್ತೀನಿ. ಆಲ್ ಇಂಡಿಯಾ ರೇಡಿಯೋದಲ್ಲ? RJ. ಎಸ್ ಸರ್. ಓಹ್ ಸೂಪರ್. ಇಲ್ಲಿ ದಾವಣಗೆರೆಯಿಂದನೇ ವರ್ಕ್ ಮಾಡ್ತಿರೋದಾ? ಎಸ್ ಸರ್, ಚಿತ್ರದುರ್ಗ ಆಕಾಶವಾಣಿಲಿ ವರ್ಕ್ ಮಾಡ್ತಾ ಇರೋದು. ಅಪ್ ಅಂಡ್ ಡೌನ್ ಮಾಡ್ತೀವಿ ಸರ್. ಏನಾಗಿ ವರ್ಕ್ ಮಾಡ್ತಾ ಇದ್ದೀರಿ ಮೇಡಮ್ ಅಲ್ಲಿ? RJ ಆಗಿ ಸರ್. RJ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? ಎಸ್ ಸರ್. ಓಹ್, ತುಂಬ ಸಂತೋಷ, ತುಂಬ ಸಂತೋಷ. ಸೊ ಹೇಗೆ ಅನಿಸುತ್ತೆ ಅಮ್ಮ? ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ? ಸರ್ 12 years ಇಂದ. 12 years ಇಂದ? ಎಸ್ ಸರ್. ಈಗಲೂ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರಾ? ಎಸ್ ಸರ್. ಓಹ್, ತುಂಬ ಸಂತೋಷ ಆಯಿತು. ಸೊ ನಮ್ಮ ಕ್ಷೇತ್ರದವ್ರು ಒಬ್ಬರ ಜೊತೆ ಮಾತಾಡ್ತಕ್ಕಂಥ ಭಾಗ್ಯ ನಂಗೆ ಸಿಕ್ಕಿದೆ ಇವತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜೊತೆ ಕೂಡ ಮಾತಾಡಿದ ಖುಷಿ ಆಯಿತು. ಮತ್ತೆ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಫ್ರೀ ಟೈಮಲ್ಲಿ ನಿಮ್ಮದು. ಓಕೆ, ಚೆನ್ನಾಗಿ ಬರುತ್ತೆ ಸರ್. ಸೊ ಹೇಗೆ ಅನಿಸುತ್ತೆ ಅಮ್ಮ ಕಾರ್ಯಕ್ರಮ? ಚೆನ್ನಾಗಿ ಅನ್ಸುತ್ತೆ ಸರ್, ಚೆನ್ನಾಗಿ ಅನ್ಸುತ್ತೆ. ಎಸ್, ಏನಾದರೂ ಒಂದು ಟಿಪ್ಸ್ ಇದ್ದರೆ ಹೇಳಿ, ಕಾರ್ಯಕ್ರಮವನ್ನು ಇನ್ನಷ್ಟು ಉತ್ತಮಗೊಳಿಸ್ಕೊಳ್ಳಿಕ್ಕೆ, ಅಥವಾ ಏನಾದರೂ ಬದಲಾವಣೆ ಆಗಬೇಕು ಅಂತ ಬಯಸಿದ್ರೆ. ಬಿಕಾಸ್ ಒಬ್ಬರು RJಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ, ಇನ್ನೊಬ್ಬ RJ ಏನು ಮಿಸ್ಟೇಕ್ ಮಾಡ್ತಿದ್ರೆ ಅಥವಾ ಹೇಗೆ ಮಾಡಿದ್ರೆ ಇನ್ನೂ ಕಾರ್ಯಕ್ರಮ ಚೆನ್ನಾಗಿ ಬರ್ಬೋದು ಅಂತ ಹೇಳಿ. ಸರ್ ಇಲ್ಲಿ ಹಾಗೇನಿಲ್ಲ, ಬಟ್ ಹೆಲ್ತ್ ಟಿಪ್ಸ್ ಆ ತರ, ಮತ್ತೆ ಅಡ್ಗೆ ಬಗ್ಗೆ, ಮತ್ತೆ ಸುತ್ತಮುತ್ತ ನಮ್ಮ ದಾವಣಗೆರೆಯಲ್ಲಿ ಇರುವಂತಹ ಪ್ಲೇಸಸ್ ಬಗ್ಗೆ, ಸೊ ಪರ್ಟಿಕ್ಯುಲರ್ ಆಗಿ ಒಂದ್ ಪ್ಲೇಸ್ ತಗೊಂಡು ಅದ್ರ ಪರಿಚಯ, ಸೊ ಆತರ ಮಾಡ್ಕೊಡ್ಬಹುದೇನೋ ಅಂತ ನಂಗೆ ಅನ್ಸುತ್ತೆ ಸರ್. ಬಟ್ ಚೆನ್ನಾಗಿರುತ್ತೆ ಆತರ ಮಾಡಿದ್ರೆ. ನೀವಿನ್ನು ಖಂಡಿತ ಅದನ್ನ ಅವಾಗ ಮಾಡ್ತಾನೆ ಇದ್ದೀವಿ. ಬಟ್ ಸ್ಟಿಲ್ ನಿಮ್ಮ ಒಂದು ಅಡ್ವೈಸನ್ನು ಖಂಡಿತ ಶಿರಸಾವಹಿಸಿ ಒಪ್ಕೊಳ್ತೀವಿ. ಮತ್ತು ಫ್ಯೂಚರಲ್ಲಿ ಖಂಡಿತ ಅದನ್ನ ಇನ್ನಷ್ಟು ಇಂಪ್ರೂವೈಸ್ ಮಾಡ್ಕೊಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಹೇಗೆ ಅನ್ನಿಸ್ತಾ ಇದೆ ಅಮ್ಮ, ನೀವು ಒಂದು RJ ಆಗಿ ಆಕಾಶವಾಣಿಲಿ ವರ್ಕ್ ಮಾಡ್ತಾ ಇದ್ದೀರಿ, ಅದು ಲಾಸ್ಟ್ 12 years ಇಂದ.
ಸೊ ಇಟ್ಸ್ ಫೈನ್ ಸರ್. ನಿಜಕ್ಕೂ ಅದು ಸಿಗೋದು ಎಲ್ರಿಗೂ ಸಿಗಲ್ಲ. ಅದು ಒಂದು ಆಪರ್ಚುನಿಟಿ, ನಮ್ಮ ಪ್ರತಿಭೆನ ತೋರ್ಸ್ಕೊಳ್ಳೋದಕ್ಕೆ ಆಗ್ಲಿ ಅಥವಾ ಇರುವಂತಹ ಒಂದು ವಿಚಾರಗಳನ್ನ ನಾವು ಜನರಿಗೆ ತಲುಪಿಸೋದಕ್ಕಾಗ್ಲಿ ಅದು ಒಂದು ಅದೃಷ್ಟ ಅಂತಾನೆ ಹೇಳ್ಬಹುದು. 100% ಸತ್ಯ. ತುಂಬಾ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಸೊ ಹೇಗೆ ಕಸ್ಟಮರ್ ಜೊತೆ ಇಂಟ್ರಾಕ್ಟ್ ಮಾಡ್ತೀರಾ ಅಥವಾ ನೀವೇ ಒಂದು ಪ್ರೋಗ್ರಾಮ್ ನಡೆಸೋದಿರ ಅಥವಾ ಏನು ನಿಮ್ದು ರೋಲ್ ಅಂತ ಕೇಳ್ಬೋದಾ? ಏನ್ ಹೇಳಿ ಸರ್? ಅಂದ್ರೆ ಯಾವ ತರ ನೀವು ಅಂದ್ರೆ ಪ್ರೋಗ್ರಾಮ್ಸ್ ಏನಾದ್ರು ಆರ್ಗನೈಸ್ ಮಾಡಿ ನಡೆಸ್ತೀರಾ? ಪ್ರೋಗ್ರಾಮ್ ಮಾರ್ನಿಂಗ್ ಇಂದ ಶಿಫ್ಟ್ ಇರುತ್ತಲ್ವಾ, 3 ಶಿಫ್ಟ್ ಇರುತ್ತೆ. ಮಾರ್ನಿಂಗ್ ಟು 11 o'clock ವರೆಗೂ ಒಂದು ಶಿಫ್ಟ್, ಮತ್ತೆ 11 to 5 o'clock ವರೆಗೂ ಒಂದು ಶಿಫ್ಟ್, 5 to ಮತ್ತೆ ನೈಟ್ 11 o'clock ವರೆಗೂ ಒಂದು ಶಿಫ್ಟ್. 3 ಶಿಫ್ಟ್ ಇರುತ್ತೆ. ಸೊ ಆ ಟೈಮಲ್ಲಿ ಏನೇನೆಲ್ಲ ಬರುತ್ತೋ ಸೊ ಅದನ್ನೆಲ್ಲ ನಾವೇ ಮಾಡ್ಬೇಕಾಗುತ್ತೆ. ಓಕೆ. ಸೊ ನೀವು ಆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀರಿ ಅಥವಾ ನ್ಯೂಸ್ಗಳು ಕೂಡ ಬರುತ್ತೆ ಅನ್ಕೋತೀನಿ? ಎಸ್ ಸರ್, ನ್ಯೂಸ್ ಎಲ್ಲ ಬೆಂಗಳೂರಿಂದ ತಗೊಳ್ತೀವಿ. ಬಟ್ ಉಳ್ದಿರೋದೆಲ್ಲಾನು ಮಾಹಿತಿ ಇರಬಹುದು, ಮನರಂಜನೆ ಇರಬಹುದು, ಶಿಕ್ಷಣ ಇರಬಹುದು, ಜನರಲ್ ನಾಲೆಡ್ಜ್, ಕರೆಂಟ್ ಇವೆಂಟ್ಸ್, ಸೊ ಇವೆಲ್ಲದ್ರ ಬಗ್ಗೆನೂ ನಾವೇ ಮಾಡ್ತಾ ಇರ್ತೀವಿ. ತುಂಬಾ ಸಂತೋಷಮ್ಮ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಐ ಆಮ್ ವೆರಿ ಹ್ಯಾಪಿ. ಸೊ ಖಂಡಿತ ಸಾಧ್ಯವಾದರೆ ಯಾವತ್ತಾದ್ರೂ ಒಂದ್ಸರಿ ಮುಖತ ಭೇಟಿ ಆಗೋಣ, ಮತ್ತೆ ನಿಮ್ಮನ್ನ ನೇರವಾಗಿ ಇಂಟರ್ವ್ಯೂ ಮಾಡ್ತಕ್ಕಂಥ ಅವಕಾಶ ನಂಗೆ ಸಿಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಒಳ್ಳೆಯದಾಗಲಿ. ನಮಸ್ತೆ. ಎಸ್ ವೀಕ್ಷಕರು, ತುಂಬ ಖುಷಿ ಆಯಿತು. RJ ಅಂದರೆ ರೇಡಿಯೋ ಜಾಕಿ ಅಂತ ಏನು ಕರಿತೀವಿ, ಅವ್ರ ಜೊತೆ ಮಾತಾಡೋ ಒಂದು ಅವಕಾಶ ನಂಗೆ ಸಿಕ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಮತ್ತು ನಮಗೆ ಸಾಕಷ್ಟು ಟಿಪ್ಸ್ಗಳನ್ನ ಕೂಡ ಕೊಟ್ಟರು, ಯಾವ ರೀತಿ ಇಂಪ್ರೂವೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಆಬ್ವಿಯಸ್ಲಿ ಅವರ ಒಂದು ಸಜೆಷನ್ಸನ್ನು ತೆಗೆದುಕೊಳ್ತಾ ಅದನ್ನು ಅಳವಡಿಸ್ಕೊಳ್ಳೋಕ್ಕೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶಿಲ್ಪಾ ಅಂತ. ಶಿಲ್ಪಾ, ಎಲ್ಲಿಂದ ಕರೆ ಮಾಡ್ತೀರಿಮ್ಮ? ದಾವಣಗೆರೆ ಸರ್. ದಾವಣಗೆರೆಯಿಂದ. ಯಾವ ಏರಿಯಾ ದಾವಣಗೆರೆ? ಇಲ್ಲಿ ಮಹಾರಾಜಪೇಟೆ. ಮಹಾರಾಜಪೇಟೆ. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇವತ್ತು ನಮ್ಮ ಅತ್ತೆ ಮಗಳದ ಒಂದು ಬರ್ತ್ಡೇ ಇದೆ, ಚಿನ್ಮಯಿ ಅಂತ ಹೇಳ್ಬಿಟ್ಟು. ಅವ್ರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರಿಗೆ ಇಷ್ಟ. ಖಂಡಿತಮ್ಮ. ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ ಸರ್, ಫೋಟೋ ಏನು ಕಳಿಸಿಲ್ಲ. ಓಕೆ ಅಮ್ಮ, ಒಳ್ಳೆಯದಾಗಲಿ. ಚಿನ್ಮಯಿ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಉದ್ಯೋಗ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಮಗಂದು September 4th, ಈಗ ಕಾಲ್ ಮಾಡಿದ್ರಲ್ಲ RJ ಅವರು, ಅವ್ರ ಮಗಂದು 4th ಅಂತೆ, ನನ್ನ ಮಗಂದು 4th ಇದೆ ಸೆಪ್ಟೆಂಬರ್. ಹೌದಾ? ಓಕೆ ಓಕೆ. ಅವ್ರದ್ದು ಅಡ್ವಾನ್ಸ್ ಆಗಿ ವಿಶ್ ಮಾಡಿ ನಾನು ಅವತ್ತು ಮತ್ತೆ ಕಾಲ್ ಮಾಡ್ತೀನಿ. ಖಂಡಿತ. ಒಂದು ದಿವಸ ಮುಂಚಿತವಾಗಿ ಫೋಟೋ ಕಳಿಸ್ಕೊಡಿ September 3ಗೆ. ಸರಿ ಸರ್. ಸೊ ಖಂಡಿತ ಫೋಟೋ ಪ್ರಸಾರ ಮಾಡೋಣ. ನಿಮ್ಮ ಮಗನ ಹೆಸರು? ಮಲ್ಲಿಕಾರ್ಜುನ್ ಅಂತ. ಮಲ್ಲಿಕಾರ್ಜುನ್. ಓಕೆ, ಮಲ್ಲಿಕಾರ್ಜುನರು ಕೂಡ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ವಿದ್ಯಾಭ್ಯಾಸವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಒಳ್ಳೇದಾಗ್ಲಿ ಅಮ್ಮ. ಹೇಗೆ ಗಣಪತಿ ಇಡ್ತಾ ಇದ್ದೀರಾ ಮನೇಲಿ ಏನಾದ್ರು? ಇಡ್ತಾರೆ ಸರ್, ನಮ್ಮ ಬಾವರ್ ಮನೇಲಿ ಇಡ್ತಾರೆ, ನಾವು ಅಲ್ಲೇ ಇದು ಮಾಡ್ತೀವಿ. ಓಕೆ, ಎಷ್ಟು ದಿವಸ ಇಡ್ತಾರೆ ಗಣಪತಿ? ಏನ್ ಸರ್? ಗಣಪತಿ ಎಷ್ಟು ದಿವಸ ಕೂರಿಸ್ತೀರಿ ಕೇಳಿದೆ? 3 ದಿನ ಇಡ್ತಾರೆ. 3 ದಿವಸ ಇಡ್ತೀರಿ. ಓಕೆ. ಹಂಗೆ ಆಮೇಲೆ ನಮ್ಮ ಮನೆ ಹತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ಇಲ್ಲಿ ರೋಡಲ್ಲಿ ಇಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ವಿಜಯ ಕರ್ನಾಟಕದಲ್ಲಿ ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಸರ್. ಓ ಹೌದಾ? ತುಂಬಾ ಸಂತೋಷ. ಯಾವ ಗಣಪತಿಗೆ ಅದು ಬಂದಿದ್ದು? ಅದು ಕುದುರೆ ಮೇಲೆ ಕೂತಿರೋದು ಮಾಡಿದ್ರು, ಆಮೇಲಿಂದ ಇದ್ರದ್ದು ಮಾಡಿದ್ರು ಸರ್, ಕಾರ್ಗಿಲ್ ಇಂದು. ಓಕೆ ಓಕೆ. ಹಾ ಹಾ. ಆ ಟೈಪ್ ಥೀಮ್ ಇಟ್ಕೊಂಡು ಮಾಡಿದ್ರು. ಈ ಸರಿನೂ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಸರ್, ಆದ್ರೆ ಇಲ್ಲಿ ಒಂದ್ಸರಿ ಭೇಟಿ ಕೊಡಿ. ಬಸವರಾಜಪೇಟೆಯಲ್ಲಿ 2nd ಕ್ರಾಸ್ ಅಲ್ಲಿ ಇದೆ. ಖಂಡಿತ ಖಂಡಿತ. ಪ್ರತಿ ವರ್ಷ ನಾವು ನಮ್ಮ ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥ, ದಾವಣಗೆರೆ ಸ್ಥಳದಲ್ಲಿ ಇರ್ತಕ್ಕಂಥ ಸಾಕಷ್ಟು ಗಣಪತಿಗಳ ಒಂದು ಸಂದರ್ಶನವನ್ನು ಮಾಡ್ತೀವಿ. ಖಂಡಿತ ಈ ಬಾರಿನೂ ಕೂಡ ಬರೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮಾ. ಒಳ್ಳೇದಾಗ್ಲಿ ಅಮ್ಮ. ಸೊ ಸಾಧ್ಯವಾದರೆ ನಿಮ್ಮ ಮನೇಲಿ ಕೂರಿಸ್ತಕ್ಕಂಥ ಗಣಪತಿ ಫೋಟೋನ ಕೂಡ ನಮಗೆ ಕಳಿಸ್ಕೊಡಿ. ನಮ್ಮ V1 ವಾಹಿನಿಯಲ್ಲಿ ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ಆ ಫೋಟೋಸ್ನ ಕೂಡ ಪ್ರಸಾರ ಮಾಡ್ತೀವಿ. ಸರಿ ಸರ್, ಇದೇ ನಂಬರ್ಗೆ ಕಳಿಸೋದಾ ಸರ್? ಹೌದು, ಇದೇ ನಂಬರಿಗೆ ಕಳಿಸ್ಕೊಡಿ ಅಮ್ಮ. ಓಕೆ ಸರ್, ಕಳಿಸ್ತೀನಿ. ಓಕೆ ಅಮ್ಮ, ಒಳ್ಳೇದಾಗಲಿ. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮೊನ್ನೆ ಜಿಲ್ಲಾಧಿಕಾರಿಗಳು ಮಾತಾಡುವಾಗ ಹೇಳಿದ್ರು, ಗಣಪತಿನ 21 ದಿವಸಕ್ಕಿಂತ ಹೆಚ್ಚು ಯಾರು ಕೂರಿಸಬಾರ್ದು ಅಂಥೇಳಿ. ನಿನ್ನೆ ಅದು ಕೂಡ ಒಂದಷ್ಟು ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಯಿತು. ಗಣಪತಿ ಕೂರಿಸೋರು ನಾವು, ಅದು ನಮ್ಮ ಪ್ರಾಬ್ಲಮ್ಮು, ನೀವು ಯಾಕೆ ಅದಕ್ಕೆ ಇಷ್ಟು ದಿವಸ ಕೂರಿಸ್ಬೇಕು, ಅಷ್ಟು ದಿವಸ ಕೂರಿಸ್ಬೇಕು ಅಂತ ಹೇಳ್ತೀರಿ ಅಂಥೇಳಿ ಕೂಡ ಒಂದಷ್ಟು ಬಿಸಿ ಬಿಸಿ ಚರ್ಚೆಗಳಾಯಿತು. ಅದರ ಜೊತೆಗೆ ಈ ಪರ್ಮಿಷನ್ಸ್ಗಳದ್ದೊಂದು ದೊಡ್ಡ ಸಮಸ್ಯೆ ಇದೆ ಅಂತೆ. ಅದರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಸರ್? ಸರ್ ವಿಶ್ವನಾಥ್ ಸರ್. ಗೊತ್ತಾಯ್ತು ಸರ್, ಹೇಗಿದ್ದೀರಿ ಅಂದೆ?
ಹಾ ಸರ್ ಆರಾಮದೀನಿ. ಊಟ ಆಯ್ತಾ? ಹಾ ಜಸ್ಟ್ ಊಟ ಆಯ್ತು ಸರ್. ಈಗ ಚಿತ್ರಾನ್ನ ಮಾಡಿದ್ರು. ಚಿತ್ರಾನ್ನ? ಹಾ ಸರ್ ಚಿತ್ರಾನ್ನ. ಆಗಲಿ ತುಂಬ ಸಂತೋಷ. ಮಳೆ ಬಿಟ್ಟಿದೆ, ಸಮಾಧಾನನಾ? ಹಾ ಪರವಾಗಿಲ್ಲ. ಇಲ್ಲ ಸರ್ ನೆನ್ನೆ ಸಾಯಂಕಾಲ ಬಂದ್ಬಿಡ್ತು ಜೋರಾಗಿ ಬಂತಾ? ಹ್ಞೂ ನೆನ್ನೆ ಸಾಯಂಕಾಲ ಬಂದೇ ಬಿಡ್ತು. ಆಗ್ಲೆಲ್ಲ ಕಾಯ್ತು. ಸಾಯಂಕಾಲ ಇಡ್ತಾ ಹೋಗು. ಓಕೆ ಏನೆಲ್ಲ ಇದು ಬೀನ್ಸ್ ಎಲ್ಲ ಹರಿದಿದ್ದಾಯ್ತಾ? ಹಾ ಆಯ್ತು ಸರ್. ಮತ್ತೆ ಭಾನುವಾರ ಇಡ್ಬೇಕು ಸರ್. ಭಾನುವಾರ ಹರಿಬೇಕಾ? ಹ್ಞೂ ಸರ್. ಓಕೆ ಒಳ್ಳೇದಾಗ್ಲಿ, ಚೆನ್ನಾಗಿ ವ್ಯಾಪಾರ ಆಗಲಿ. ಭಾನುವಾರ ಇನ್ನೇನು ಒಳ್ಳೆ ರಶ್ ಇರುತ್ತೆ. ಓಕೆ ಆಯ್ತು ಸರ್. ಗಣಪತಿ ಹಬ್ಬನೂ ಬಂತಲ್ಲ, ಇನ್ನೇನು ಸ್ವಲ್ಪ ರೇಟು ಜಂಪ್ ಆಗ್ಬಿಡುತ್ತೆ ಸರ್. ಇಲ್ಲ ನೆನ್ನೆ ಜಂಪ್ ಇದೆ ಸರ್. ನೆನ್ನೆ 60 ರೂಪಾಯಿ ಇದೆ. ಹೋಲ್ಸೇಲ್ 60 ರೂಪಾಯಿ ಇದೆ. ಹೌದಾ? ಭಾಳ ಸಂತೋಷ. ಹಂಗಾರೆ ಒಳ್ಳೆ ದುಡ್ಡಾಗ್ತವೆ. ಹೊರದಿಲ್ಲ ನಾವು ಬೇರೆ ಪಾರ್ಟಿ ತಾನೋದ್ರು. ಅವ್ರು ಹೇಳಿದ್ರು ಹಾಂ 60 ರೂಪಾಯಿ ಆಯ್ತು ಅಂತ ಹೇಳಿದ್ರು. ನೆನ್ನೆ 60 ರೂಪಾಯಿ ಭಾಳ ಸಂತೋಷ. ಮಾಡ್ತಾರೆ. ಇನ್ನು ನೀವೇ ಮಾರ್ಬಿಟ್ರೆ 70-80 ರೂಪಾಯಿ ಹೋಗುತ್ತೆ ಆರಾಮಾಗಿ. ಬೇಡ ಸರ್, ನಾವು 50 ರೂಪಾಯಿ ಸಿಕ್ಕರು ಸಾಕು ಸರ್ ನಮಗೆ. ಆಗತ್ತೆ ಸಿಗತ್ತೆ, ಏನು ಚಿಂತೆ ಮಾಡಬೇಡಿ ಆಯ್ತಾ? ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ನಮಸ್ಕಾರ. ತಿಂಡಿ ಆಯ್ತು. ಚಪಾತಿ ತಿಂದೆ ಇವತ್ತು. ಹೌದಾ ಸರ್? ಓಕೆ ಸರ್. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ನಾನು ಆಗಲೇ ಗಣಪತಿ ಕೂರಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಗಣಪತಿ ಕೂರಿಸೋರು ಕನಿಷ್ಠ ಪಕ್ಷ ಒಂದು 5-6 ರೀತಿಯ ಪರ್ಮಿಷನ್ ತೊಗೋಬೇಕು ಅಂತಕ್ಕಂಥ ಹೊಸ ರೂಲ್ಸನ್ನು ಮಾಡಿಬಿಟ್ಟಿದ್ದಾರಂತೆ. ಇದರಿಂದ ಪಾಪ ಗಣೇಶನ ಕೂರಿಸ್ತಕ್ಕಂಥವ್ರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಿದೆ ಅಂತೆ. ಒಂದು ಈ KBಯಿಂದ ಪರ್ಮಿಷನ್ ತೊಗೋಬೇಕಂತೆ, ಇನ್ನೊಂದು ಈ ಒಂದು ಏನು ಯಾವುದೋ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕಂತೆ, ಇನ್ನೊಂದು ಈ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು. ಹೀಗೆ ಒಂದು 5 ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ತೊಗೋಬೇಕಂತ 5-6 ಕಡೆಯಿಂದ ಪರ್ಮಿಷನ್ ತೊಗೋಬೇಕು. ಅದು ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ಬಂತು. ಅದ್ರ ಜೊತೆಗೆ ಈಗ ಎಲ್ಲ ಸಂಘ ಸಂಸ್ಥೆಗಳವರು ಒಂದು ಕಂಡೀಷನ್ ಹಾಕಿದ್ದಾರೆ. ನಾವಂತೂ ಯಾವ ಪರ್ಮಿಷನ್ನು ತೊಗೊಳಲ್ಲ, ಬೇಕಾದರೆ ಬಂದು ಪೊಲೀಸ್ ಸ್ಟೇಷನಿಗೆ ಒಂದು ಲೆಟ್ರ್ ಕೊಡ್ತೀವಿ, ನಮ್ಗೆ ಅಲ್ಲೇ 6 ಪರ್ಮಿಷನ್ನ ಒಟ್ಟಿಗೆ ಕೊಟ್ಬಿಡಿ, ನಾವು ತೊಗೊಂಬರ್ತೀವಿ, ಎಲ್ಲ ಕಡೆ ನಮ್ಗೆ ಓಡಾಡೋಕ್ಕಾಗಲ್ಲ ಅಂತ ಅವರ ಒಂದು ಒಕ್ಕಲಿನ ಅಭಿಪ್ರಾಯ ಆಗಿದೆ. ಈ ರೀತಿ ಎಲ್ಲ ಒಂದು ಕೋಮಿನ ಅಥವಾ ಒಂದೇ ಒಂದು ಸನಾತನ ಹಿಂದೂ ಧರ್ಮದ ಒಂದು ಇದಕ್ಕೆ ಪದ್ಧತಿಗೆ ಆಚರಣೆಗೆ ಈ ರೀತಿ ತೊಂದರೆ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಏಕೆಂದರೆ ನಾವು ಇಡ್ತಕ್ಕಂಥದ್ದು ಸಾರ್ವಜನಿಕವಾಗಿ ಕೂರಿಸ್ತಕ್ಕಂಥದ್ದು, ಇಡ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು ಒಂದೇ ಒಂದು ಹಬ್ಬ, ಅದು ನಮ್ಮ ಗಣಪತಿ ಹಬ್ಬ. ಇನ್ನು ಯಾವುದು ದೀಪಾವಳಿ, ದಸರಾ ಯಾವುದನ್ನು ಮಾಡಿದ್ರು ಎಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊಳ್ತೀವಿ. ಯುಗಾದಿ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಯಾವ ಹಬ್ಬಗಳಲ್ಲೂ ನಾವು ರಸ್ತೆಗೆ ಬರೋದೇ ಇಲ್ಲ ಅಲ್ವಾ? ಸೊ ಹಾಗಂದಮೇಲೆ ನಮ್ಮ ಒಂದು ಭಾರತದಲ್ಲಿ, ನಮ್ಮ ಒಂದು ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾವು ಹಿಂದೂಗಳು ಹಬ್ಬ ಮಾಡಬೇಕು ಅಂದರೆ ಪರ್ಮಿಷನ್ ತೊಗೋಬೇಕಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದೇ ಪ್ರಶ್ನೆ ನಿನ್ನೆ ಸಾಕಷ್ಟು ಒಂದು ಬಿಸಿ ಏರಿದ ವಾತಾವರಣ ಉಂಟಾಗ್ಬಿಟ್ಟಿತ್ತು ನಿನ್ನೆ. ನಾವು ಯಾಕೆ ಪರ್ಮಿಷನ್ ತೊಗೋಬೇಕು, ನಾವು ತಗೊಳಲ್ಲ, ಏನು ಬೇಕಾದ್ರೆ ಆಗತ್ತೆ ಅಂತೇಳಿ. ಆದರೆ ಕಾನೂನನ್ನು ಉಲ್ಲಂಘನೆ ಮಾಡೋದು ಬೇಡ. ಸೊ ನೀವು ಹೇಳಿದಾಗೆ ಎಲ್ಲ ಪರ್ಮಿಷನ್ಸ್ಗಳನ್ನ ಒಟ್ಟಿಗೆ ಒಂದೇ ಹತ್ರ ಕೊಡೋ ಹಾಗೆ ಆಗಲಿ ಅಂಥೇಳಿ ನಾವು ಕೂಡ ಪೊಲೀಸ್ ಇಲಾಖೆಯವರಿಗೆ ಕೇಳ್ಕೊಳ್ತೀವಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸುಧಾ ಮೇಡಮ್. ನಮಸ್ತೆ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮಾ. ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಹ್ಞೂ ಸರ್ ಆಯ್ತು. ಪುದೀನ ರೈಸ್ ಮಾಡಿದ್ದೆ ಸರ್. ಪುದೀನ ರೈಸಾ? ಓಕೆ. ಏನು ಸ್ಪೆಷಲ್ ಇವತ್ತು ಪುದೀನ ರೈಸ್ ಮಾಡ್ಬಿಟ್ಟಿದ್ದೀರಿ? ಇಲ್ಲ, ಮಾಡ್ತಿರ್ತೀವಿ ಸರ್ ನಾವು ಹಂಗೆ. ಮಾಡ್ತಾ ಇರ್ತೀರಾ? ತುಂಬ ಸಂತೋಷಮ್ಮ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ನಿಮ್ದು ಟಿಫನ್ ಸರ್? ಟಿಫಿನ್ ಆಯಿತು ಮಾ, ನಂದು ಇವತ್ತು ಚಪಾತಿ. ಹೌದು ಸರ್. ಹಾಂ ಮಾ. ಓಕೆ ಮಾ, ಹೇಳಿ. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಗಣಪತಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮನೇಲಿ ಗಣಪತಿ ಕೂರಿಸ್ತೀರಾ? ಇಲ್ಲ ಅಲ್ಲ? ಇಲ್ಲ ಸರ್. ಓಕೆ. ಸೊ ಗಣಪತಿ ಬಗ್ಗೆ ಬಂದು 5 ದಿವಸಕ್ಕೆ ಎಳಷ್ಮಿ ಅಂತ ಮಾಡ್ತೀವಿ ಸರ್. ಅದು ಒಂದ್ ಮಾಡ್ತೀವಿ ಅಷ್ಟೇ, ಬಿಟ್ರೆ ಇದು ಗಣೇಶನ್ ಮಾಡಲ್ಲ ಸರ್ ನಾವು. ಗಣೇಶನೇನು ಕೂರಿಸಲ್ಲ? ಓಕೆ. ನಿಮ್ಮ ಹೋಗ್ತೀವಿ ನಾವು, ದಾವಣಗೆರೆಗೆ ಹೋಗ್ತೀವಿ, ನಮ್ಮ ಅಮ್ಮರ ಮನೆಗೆ ಎಲ್ಲ ತರ್ತಾರೆ ಸರ್, ಅಲ್ಲೆಲ್ಲ ಹೋಗ್ತೀವಿ. ಓಕೆ. ಸೊ ನಾವು ತರ್ತೀವಿ ಗಣಪತಿನ. ಹೌದು ಸರ್. ಓಕೆ. ಸೊ ನೀವು ಎಲ್ಲೆಲ್ಲಿ ಗಣಪತಿ ನೋಡ್ಲಿಕ್ಕೆ ಹೋಗ್ತೀರಿ, ಯಾವ ಗಣಪತಿ ಚೆನ್ನಾಗಿ ಅನ್ಸುತ್ತೆ, ಇಷ್ಟ ಆಗತ್ತೆ, ಆ ಗಣಪತಿ ಎದುರುಗಡೆ ಒಂದು ಸೆಲ್ಫಿ ಫೋಟೋ ತಗೊಂಡು ನಮಗೆ ಕಳಿಸೋ ಒಂದು ಪ್ರಯತ್ನವನ್ನು ಮಾಡಿ. ನಮ್ಮನೆ ಗಣಪತಿ ಹಬ್ಬದ ಶುಭಾಶಯಗಳು ಸರ್. ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳಮ್ಮ. ಇನ್ನು ಕೇವಲ 5 ದಿವಸ ಇದೆ. ಸೊ ಬುಧವಾರ ನಮ್ಮೆಲ್ಲರ ಮನೆಗೆ ಗೌರಿ ಗಣೇಶ ಇಬ್ರು ಒಟ್ಟೊಟ್ಟಿಗೆ ಬರ್ತಾ ಇದಾರಲ್ವಾ? ಸೊ ಒಳ್ಳೇದಾಗ್ಲಿ. ಗಣಪತಿ ಹಬ್ಬ ಎಲ್ಲರೂ ಗ್ರ್ಯಾಂಡಾಗಿ ಮಾಡೋಣ. ಎಲ್ಲರಿಗೂ ಆ ಗಣಪತಿ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಎಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡಲಿ ಅಲ್ವಾ? ಓಕೆ. ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ಏದಾದರೂ ಭಕ್ತಿಗೀತೆ ಹೇಳ್ತೀರಾ? ಭಕ್ತಿಗೀತೆ ಹೇಳ್ತೀನಿ. ಹೇಳಿಮ್ಮ, ಹೇಳಿ.
ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇಂದು ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ, ಮುಂಜಾನೆಯ ಮಡಿಯುಟ್ಟು ಕುಂಕುಮವ ಹಣೆಗಿಟ್ಟು, ಮುಂಜಾನೆಯ ಮಡಿಯುಟ್ಟು ಕುಂಕುಮವ ಹಣೆಗಿಟ್ಟು, ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ, ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಶೃಂಗಾರ ಮಾಡಿ, ಕರ್ಪೂರ ತಾರತಿ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ, ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ, ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ, ಸರ್ವ ಮಂಗಳಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವ ಬೇಡುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಳೆಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಆಯ್ತು. ಒಳ್ಳೆಯದಾಗಲಿಮ್ಮ, ಧನ್ಯವಾದಗಳು. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಮ್ಮ. ನಮಸ್ತೆ. ಆಯ್ತು ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಮತ್ತೊಮ್ಮೆ ನಮ್ಮೆಲ್ಲ ಪೊಲೀಸ್ ಇಲಾಖೆಯಲ್ಲಾಗಿರಲಿ, ನಮ್ಮ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಆಡಳಿತ ಸಿಬ್ಬಂದಿಗಾಗಲಿ ನಾವು ಕೇಳ್ಕೊಳ್ತಾ ಇರ್ತಕ್ಕಂಥದ್ದಿಷ್ಟೇ. ವರ್ಷಕ್ಕೊಮ್ಮೆ ನಾವು ಸನಾತನ ಹಿಂದೂ ಸಂಸ್ಕೃತಿಯ ಗಣಪತಿ ಹಬ್ಬವನ್ನು ಮಾಡ್ತೇವೆ. ದಯಮಾಡಿ ಎಲ್ಲ ಇಲಾಖೆಗಳ ಪರ್ಮಿಷನ್ಸನ್ನು ಒಂದೇ ಸೂರಿನಡಿ ಕೊಟ್ಟಿದ್ದೆ ಆದರೆ ಈ ಕಾರ್ಯಕ್ರಮವನ್ನು ನಾವು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲದೇ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಕೂಡ ಈ ಒಂದು ಸನಾತನ ಹಿಂದೂ ಸಂಸ್ಕೃತಿಯ ಹಬ್ಬಕ್ಕೆ ಸಹಾಯ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿ ಆ ಕಾರ್ಯಕ್ರಮ ಹಬ್ಬ ಯಾವುದೇ ಗೊಂದಲಗಳಿಲ್ಲದೆ ಯಶಸ್ವಿಯಾಗಿ ನಡೆಯೋ ಅದಕ್ಕೆ ಸಹಕಾರವನ್ನು ನೀಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಾನು ಎಲ್ಲ ಸಂಘ ಸಂಸ್ಥೆಗಳ ಹತ್ರ ಕೂಡ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈದಿಗೆ ಎತ್ಕೊಳ್ತಕ್ಕಂಥ ಕೆಲಸ ಮಾಡೋದು ಬೇಡ. ಅವ್ರದ್ದೇ ಆಗಿರ್ತಕ್ಕಂಥ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸನ್ನು ಅವ್ರು ಹಾಕ್ತಾರೆ ಅಂದಾಗ ಅದಕ್ಕೆ ಬಾಂಡಿಂಗ್ ಆಗಿಬಿಟ್ಟು ಎಲ್ಲವೂ ಒಂದೇ ಸೂರಿನಡಿ ಸಿಗುತ್ತೆ ಅಂದಾಗ ಅದನ್ನು ಪಾಲಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡೋಣ. ಸರ್ಕಾರದ ವಿರುದ್ಧ ಹೋಗ್ತಕ್ಕಂಥದ್ದು, ಪೊಲೀಸ್ ಇಲಾಖೆಯ ವಿರುದ್ಧ ಹೋಗ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಕಾನೂನನ್ನು ಯಾರೂ ಕೈಗೆತ್ಕೊಳ್ಳೋದು ಬೇಡ ಅಂತಕ್ಕಂಥ ಒಂದು ವಿನಮ್ರ ವಿನಂತಿ ನನ್ನ ಕಡೆಯಿಂದ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ತಿಂಡಿ ಇಲ್ರಿ, ಸೇವೆ ಮಾಡ್ಬೇಕು ಸರ್. ನಿಮ್ದು? ನಂದು ಆಯ್ತಮ್ಮ. ಚಪಾತಿ. ಏನ್ ಮಾಡಿದಿರಿ ತಿಂಡಿ ಇವತ್ತು? ಇಲ್ರಿ ಸರ್, ನಮ್ದು ಚಪಾತಿ, ಇದು ಹೆಸರುಕಾಳು ಪಲ್ಯ. ಬೆಳಗ್ಗೆ ಕಟ್ಟಿದ್ದೆ ಹೆಸರುಕಾಳು ಪಲ್ಯ. ಚಪಾತಿ ಹೆಸರುಕಾಳು ಪಲ್ಯ. ಓಕೆ, ಸೂಪರ್ ಕಾಂಬಿನೇಷನ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹ್ಞೂ ಸರ್, ಅದೇ ನಮ್ಮ ಅಣ್ಣನ ಮೊಮ್ಮಗಳದು ಬರ್ತಡೇದು 2 ವರ್ಷದ್ದು ಫೋಟೋ ಕಳಿಸಿವಿ. ಕಳಿಸಿದ್ದೀರಾ? ನಿನ್ನೆ ಮಾಡ್ಲಿಲ್ಲ, ಅಂದ್ರೆ ಎಂಗೇಜ್ಮೆಂಟ್ ಇತ್ತಲ್ಲ ನಮ್ಮ ತಂಗಿ ಮಗಂದು. ಮುಗಿಸ್ ನಿನ್ನೆ. ಚೆನ್ನಾಗಾಯ್ತಾ? ಹ್ಞೂ ಸರ್, ಭಾಳ ಚೆನ್ನಾಗಿತ್ತು. ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ಆ ಹೊಸ ಜೋಡಿಗೆ ಆ ಭಗವಂತ ಒಳ್ಳೇದನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಫೋಟೋ ಕಳಿಸ್ತಾ ಇದ್ರಿ ಸರ್. ಕಳಿಸಿ ಕಳಿಸಿ. ಪಾಪ ಹೆಸರೇನಂತ ಹೇಳಿದ್ರಿ? ಪಾಪನ್ ಮೌನಿಶಾ ಹೆಸರು. ಮೋನಿಶಾ ಅಂತನಾ? ಮೌನಿಶಾ ಪಾಪ ಹೆಸರು. ಫೋಟೋ ಕಳಿಸಿದ್ದೀರಾ? ಹೌದು ಸರ್, ಕಳಿಸಿದೀವಿ. ಓಕೆ, ನೋಡ್ತಾರಮ್ಮ. ಫೋಟೋಸು ಖಂಡಿತ ಬಂದಿದ್ರೆ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಏನೇ ಮೋನಿಶಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಪುಟಾಣಿಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಓಕೆ ಓಕೆ. ಸೊ ಫೋಟೋ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 2ನೇ ವರ್ಷದಲ್ವಾ? ಹೌದು ಸರ್, 2ನೇ ವರ್ಷದ್ದು. ಓಕೆ ಓಕೆ, ಒಳ್ಳೇದಾಗಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಪ್ರಸಾರ ಆಗತ್ತೆ. ಸೊ ಏನು ಒಂದು ಅಂದರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಗಣಪತಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವೊಂದು ಗಣಪತಿ ಇಡಲ್ಲ ಅಲ್ವಾ? ಇಡಲ್ಲ. ಓಕೆ ಓಕೆ, ಎಲ್ಲೆಲ್ಲಿ ಗಣಪತಿ ನೋಡಕ್ ಹೋಗ್ತೀರಿ ಅಲ್ಲಿ ಒಂದು ಫೋಟೋ ಕಳ್ಸೋದು ಮರಿಬೇಡಿ, ಆಯ್ತಾ? ಹೇಗಿದ್ರು ಗಣಪತಿ ಗಣೇಶನೆಲ್ಲ ಮತ್ತೆ ನಮ್ಮ ಇವರು ನಮ್ಮ ಬೀಗರು ತರ್ತಾರೆ. ಫೋಟೋ ಬರ್ತಾ ಇದೆ ನೋಡಿ, ಇದೇನಾ? ಇದೆ ಗುಂಡಮ್ಮ. ಓಕೆ ಓಕೆ, ಅವ್ರ ಅಮ್ಮ ಅವರಪ್ಪಜಿ. ಅದೇ 2ನೇ ವರ್ಷದ್ದು.
ಥ್ಯಾಂಕ್ ಯು ಸರ್, ಚೆನ್ನಾಗಿ ಬಂದವು. ಓಕೆ ಅಮ್ಮ, ತುಂಬಾ ಸಂತೋಷ. ನಿಮ್ಮ ಥ್ಯಾಂಕ್ಸ್ ಎಲ್ಲ ನಾನು ಚಿದಾನಂದ್ ಸರ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಥ್ಯಾಂಕ್ ಯು. ಫೋಟೋ ಹಾಕೋದು ಅವರು. ಹೌದ್ರಿ ಸರ್, ಪಾಪ ಚೆನ್ನಾಗಿ ಆಗ್ತಾರೆ. ಓಕೆ ಓಕೆ, ಒಳ್ಳೆದಾಗ್ಲಿಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಎಲ್ರು ಸಹ ಅವರಿಗೆ ನಿನ್ನೆ ನಮ್ಮ ಅವಳ ಹೆಸರು ಪೂಜನೆ, ಸೊಸೆ ಹೆಸರು ಅರುಣ, ಅವ್ರಿಗೆ ಶುಭಾಶಯ ಹೇಳ್ಬೇಕು. ನಿನ್ನೆದು ಮಾಡಕ್ಕಾಗಿಲ್ಲ, ನಾಳೆ ಕಳಿಸ್ತಾಳ್ರಿ ಸರ್ ಅವ್ರಿಗೆಂದು ಎಂಗೇಜ್ಮೆಂಟ್ ಇಂದ. ಖಂಡಿತ ಕಳಿಸಿ ಅಮ್ಮ, ಫೋಟೋ ಕಳಿಸಿ. ಅದ್ರ ಜೊತೆಗೆ ಎಲ್ಲೆಲ್ಲಿ ಗಣಪತಿ ನೋಡ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಫೋಟೋಸ್ನು ಕಳಿಸ್ಕೊಡಿ, ಆಯ್ತಾ? ಇಲ್ಲ, ಗಣೇಶನ ನೋಡಕ್ ಹೋಗ್ತೀವಿ ಸರ್. ಪೂಜೆಗೆ ಎಲ್ಲ ಮಾಡಿ ಮತ್ತೆ ಹಣ್ಣುಕಾಯಿ ಮಾಡಿಸ್ಕೊಂಡ್ ಬರೋದು, ಮತ್ತೆ ದೇವರಿಗೆ ಇದು ಎಡೆ ಕೊಡೋದು, ಸಜ್ಜಿಕಾಯಿ ಎಲ್ಲ ಮಾಡ್ತೀವಿ ಸರ್. ಓಕೆ, ಸ್ಪೆಷಲ್ ಆಗಿ ಅದಕ್ಕೆ ಒಂದು 9 ಎಲ್ಲ ಮಾಡಿ. ಅಂದ್ರೆ ಇದು ನಮ್ಮ ಗಣೇಶನ್ ಇಳಿದ್ರು ನಾವಂತೂ ಪೂಜೆ ಎಲ್ಲ ಮಾಡ್ತೀವಿ. ಹೌದೌದು, ದೇವಸ್ಥಾನಗಳಿಗೆಲ್ಲ ಹೋಗೋದು ಚೆನ್ನಾಗ್ ಮಾಡ್ತೀವಿ ಸರ್. ಇಲ್ಲೆಲ್ಲ ದೇವಸ್ಥಾನಗಳಿಗೆಲ್ಲ ನಾವು ಫ್ರೆಂಡ್ಗಳೆಲ್ಲ ಹೋಗಿ ಬರ್ತೀವಿ ಜೊತೆಗೆ. ತುಂಬಾ ಸಂತೋಷ ಅಮ್ಮ, ಹೋಗಿ ಬನ್ನಿ. ಸಾಯಂಕಾಲ ಹೋಗ್ಬಿಡ್ತೀವಿ, ಒಂದ್ ರೌಂಡ್, ಮತ್ತೆ ಎಷ್ಟು ಸತ್ತ ಅಷ್ಟು ಸಲ ಹೋಗೋದಯ್ಯ. ಹೋಗಿ ಒಂದ್ ಕಳಿಸ್ತಾಳ್ರಿ ಸರ್ ಅದ್ರದ್ದು ಫೋಟೋ. ನಾವು ಬಂತಲ್ರಿ ಸರ್, ಗಣೇಶ ಹಬ್ಬದ ಶುಭಾಶಯಗಳು ಸರ್ ನಿಮಗೆ. ಧನ್ಯವಾದಗಳಮ್ಮ. ಸೊ ನಿಮ್ಗೂ ಕೂಡ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆಲ್ಲ ಖಂಡಿತ ಖಂಡಿತ ಎಲ್ರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಯಾವ್ದಾದ್ರು ಪ್ರಶ್ನೆ ಇದೆಯಾ ನಿಮ್ಮ ಹತ್ರ? ಸರ್ ಮೊನ್ನೆ ಒಂದು ಹೇಳಿದ್ನಿಲ್ಲ ಸರ್, ಹೇಳಿಲ್ಲಲ್ಲ ಯಾರಿಗೆ? ಇಲ್ಲ, ಯಾರು ಹೇಳಿಲ್ಲ, ನೀವೇ ಹೇಳ್ಬಿಡಿ. ಏನು ಹೇಳಿದ್ ನಾನು ಅವತ್ತು, ಏನೋ ಒಬ್ಬಣ್ಣ ಇಳಿತಾನೆ ಒಬ್ಬಣ್ಣ ಹತ್ತಾನೆ ಅಂತ. ಹೌದು ಹೌದು ಸರ್, ಅದು ರೊಟ್ಟಿ. ಒಬ್ಬಣ್ಣ ಹತ್ತಾನೆ ಒಬ್ಬಣ್ಣ ಇಳಿತಾನೆ ಅಂದ್ರೆ ರೊಟ್ಟಿ. ಅದು ಹೆಂಗೆ? ಒಬ್ಬಣ್ಣ ಹತ್ತಾನೆ ಒಬ್ಬಣ್ಣ ಇಳಿತಾನೆ, ಮತ್ತೆ ಹಾಕ್ತಿವಿ ಮತ್ತೆ ತೆಗಿತೀವಿ, ಇಳಿತಾನೆ ಹತ್ತದು ಇಳಿಯೋದು. ಓಹೋ, ಹಂಗ? ಹಂಗೆ. ಸರಿ ಸರಿ, ಆಯ್ತು. ಮೋಸ್ಟ್ಲಿ ರೊಟ್ಟಿ ಆಗಿದ್ರೆ ಸರಿ ಆಗತ್ತೆ ಅಲ್ಲಿ ಕಾಂಬಿನೇಷನ್. ಇಲ್ಲ, ಹೌನ್ರಿ ಸರ್, ರೊಟ್ಟಿ. ಓಕೆ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇದು ಯಾವ್ದೋ ಒಂದು ಹೇಳಿದ್ದೆ ಅವತ್ತು, ಏನು ಪತ್ತಲ್ಲ. ನೀವು ಯಾವ್ದಾರು ಇದ್ರೆ ಹೇಳ್ರಿ ಸರ್. ಸರಿ, ನಾನೇ ಕೇಳ್ಬಿಡ್ತೀನಿ ಪ್ರಶ್ನೆನಾ? ಸರ್, ನೋಡ ನಾನೊಂದು ಹೇಳ್ತೀನಿ ಆಮೇಲೆ. ಓಕೆ. ನಮ್ಮ ಸೌರಗ್ರಹದಲ್ಲಿ ಯಾವ ಗ್ರಹವು ಸೂರ್ಯನಿಂದ ಬಹಳ ದೂರದಲ್ಲಿದೆ ಅಂತ? ಏನ್ರಿ ಸರ್? ನಮ್ಮ ಸೌರಗ್ರಹದಲ್ಲಿ ಯಾವ ಗ್ರಹ ಸೂರ್ಯನಿಂದ ತುಂಬಾ ದೂರದಲ್ಲಿದೆ ಅಂತ ಅರ್ಥ ಕೇಳ್ತಾ ಇದ್ದೀನಿ. ಶನಿ ಗ್ರಹ, ಗುರುಗ್ರಹ, ಬುಧ ಗ್ರಹ, ನೆಪ್ಚೂನ್ ಗ್ರಹ, ಯಾವ್ದು ತುಂಬಾ ದೂರದಲ್ಲಿದೆ ಅಂತ ನೀವು ಹೇಳ್ಬೇಕು. ಸೌರಗ್ರಹ. ಸೂರ್ಯಗ್ರಹಣ ಇರ್ಬೋದು. ಸೂರ್ಯಗ್ರಹ ಅಂತೀರಾ? ಸೂರ್ಯಗ್ರಹಣ ಇರ್ಬೋದು ಅಂತ. ಓಕೆ. ಸೂರ್ಯಗ್ರಹ ಇದ್ರಲ್ಲಿ ಇಲ್ಲ, ನಾನು ಆಮೇಲೆ ನಿಮ್ಗೆ ಉತ್ತರ ಹೇಳ್ತೀನಿ. ಒಳ್ಳೇದಾಗ್ಲಿ. ಹೌದ್ರಾ? ಓಕೆ ಸರ್, ಥ್ಯಾಂಕ್ ಯು ಸರ್, ನಾಳೆ ಹೇಳ್ತೀನಿ ನಾನು. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಮುಂದಿನ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ವಿಚಾರವನ್ನು, ನಾವು ಟ್ರಾವೆಲ್ ಮಾಡುವಾಗ ಯಾರಾದರೂ ಏನಾದ್ರು ಕೊಟ್ಟರೆ ಹಿಂದೆ ಮುಂದೆ ಯೋಚನೆ ಮಾಡೋದು, ತಿನ್ನೋ ಸ್ವಭಾವ ಕೆಲವರಿಗೆ ಇರುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ತಿನ್ನಿ. ಕೊಡ್ತಕ್ಕಂಥವ್ರು ಯಾವ ರೀತಿಯ ಜನ, ಒಳ್ಳೇದಕ್ಕೆ ಕೊಡ್ತಾ ಇದ್ದಾರಾ ಅಥವಾ ಆ ಪ್ರೀತಿ ವಿಶ್ವಾಸದಿಂದ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಮ ಹತ್ರ ಇರ್ತಕ್ಕಂಥ ಯಾವುದಾದ್ರೂ ವಸ್ತುನ ಎಗರಿಸ್ಲಿಕ್ಕೆ ಕೊಡ್ತಾ ಇದ್ದಾರಾ ಅಂತ ಗಮನ ಇಟ್ಟು ನೋಡ್ಬಿಟ್ಟು ತಿನ್ನಿ. ಇನ್ನೊಂದು ಕರೆ ಬರ್ತಿದೆ, ಅದಷ್ಟು ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಉಮೇಶ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಆಮೇಲೆ ನೀವು ಹೇಳ್ತಾ ಇದ್ದಿದ್ ಕೇಳಿದೆ ಸರ್, ತುಂಬಾ ಖುಷಿ ಆಯ್ತು. ನಮ್ ದಾವಣಗೆರೆಯಲ್ಲಿರೋಂತ ಗಣೇಶಗಳನ್ನ ನೋಡೋದೇ ಒಂದು ಚಂದ, ಅಂದ. ಎಸ್ ಸರ್. ಎಷ್ಟು ವಿಶೇಷವಾಗಿ ವಿಶೇಷ ಅಲಂಕಾರದಲ್ಲಿ ಮಾಡಿರ್ತಾರೆ. ಸೊ ಅದರಲ್ಲಿ ಹಿಂದೂ ಗಣಪತಿ, ವಿನೋಬ್ ನಗರದಲ್ಲಿರೋ ಗಣಪತಿ, ಆಮೇಲೆ ರಾಮಣ್ಕ ಸರ್ಕಲ್ ನಲ್ಲಿರೋಂತ ಗಣಪತಿ, ಅದ್ರ ಹಿಂದಿನ ಲೈನ್ ನಲ್ಲಿ ಇಟ್ಟಂತ ಗಣಪತಿಗಳು. ಹೌದು. ಸೊ ಹಾಗೆ ಎಲ್ಲಿ ಪ್ರತಿಯೊಂದು ಗಣಪತಿಗಳು ವಿಶೇಷವಾಗಿರ್ತವೆ ಪ್ರತಿ ವರ್ಷನೇ. ಹೌದು. ಸೊ ಈ ರೀತಿಯಾದಂತ ಒಂದು ಅದೇ ಬೀದಿಯಲ್ಲಿ, ಅಂದ್ರೆ ನಾವು ಸಾರ್ವಜನಿಕವಾಗಿ ನಾವು ಗಣಪತಿಯನ್ನ ಇಟ್ಟಾಗ, ಈಗ ಎಲ್ಲಾರು ಹೇಳ್ತಾರೆ ನೋಡ್ರಿ, ಉದ್ಯೋಗ ಮೇಳದಲ್ಲಿ ಒಂದೇ ಸೂರ್ಯನಡಿಯಲ್ಲಿ ಎಲ್ಲಾ ಉದ್ಯೋಗಗಳ ಅವಕಾಶ ಅನ್ನೋ ರೀತಿಯಲ್ಲಿ, ಹಾಗೆ ಒಂದು ಮನೆ ಕಡೆಗೆ ಎಲ್ಲಾ ಒಂದೇ ಸೂರ್ಯನಡಿಯಲ್ಲಿ ಎಲ್ಲಾಗಳ ಸೌಕರ್ಯ ಸೌಲಭ್ಯಗಳು ಲಭಿಸ್ತವೆ ಅನ್ನೋ ರೀತಿಯಲ್ಲಿ ನಮ್ಮ ಹಿಂದೂ ಸಮಾಜದ ಒಂದು ಮಹಾನ್ ಇದು ಹಬ್ಬ ಇದು. ಹೌದು. ಸೊ ಇದಕ್ಕೆ ನಮ್ಮ ಸಾರ್ವಜನಿಕವಾಗಿ ಸೇವೆ ಕಲ್ಪಿಸುವಂತ ಎಲ್ಲಾ ಸರ್ಕಾರಿ ಸೌಲಭ್ಯಗಳು ಕೂಡ ಒಂದೇ ಸೂರ್ಯನಡಿಯಲ್ಲಿ ನೀವು ಗಣಪತಿ ಹಬ್ಬ ಇಟ್ಟಾಗ ನಾವು ಲಭ್ಯರಿದ್ದೇವೆ ಅಂತಂದೇಳಿ ಒಂದು
ಮಾಹಿತಿಯನ್ನು ಕೊಟ್ಬಿಟ್ರೆ ಈ ನಮ್ಮ ದಾವಣಗೆರೆಯಲ್ಲಿರೋಂತ ಎಲ್ಲಾ ಈ ಹಬ್ಬಗಳನ್ನು ಮಾಡೋ ಅಂತ ಏನಿರ್ತಾರಲ್ಲ, ಸೊ ಅವ್ರು ಒಂದೇ ಸೂರಿನಡಿಯಲ್ಲಿ ಎಲ್ಲವನ್ನು ಸಂಪರ್ಕಗಳನ್ನ ತಗೊಂಡ್ಬಿಟ್ಟು ಬಂದು ಹಬ್ಬಗಳನ್ನ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಬಿಡ್ತಾರೆ. ನಿಜ ನಿಜ. ಸೊ ಹಾಗಾಗಿ ಆ ಒಂದು ಕಾರ್ಯವನ್ನು ಮಾಡೋ ಅಂತ ಒಂದು ಕೆಲಸ ಮಾಡ್ಬೇಕಾಗಿದೆ ಅನ್ನೋದು ನನ್ನ ಒಂದು ಕಳಕಳಿಯಾದಂತ ಮನವಿ ಸರ್, ಈ ಮಹಾನಗರ ಪಾಲಿಕೆಯವ್ರ ಕಡೆಯಿಂದ. ಖಂಡಿತ ಸರ್, ಬೆಳಗ್ಗೆಯಿಂದ ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಯಾಕೆಂದರೆ ಈಗ ಒಂದು ಪರ್ಮಿಷನ್ ತೊಗೋಬೇಕು, ಒಂದು ಫೈರ್ ಇಂಜಿನ್ ಆಫೀಸ್ಗೆ ಹೋಗ್ಬೇಕು, ಒಂದು ಕಡೆ KEB ಆಫೀಸ್ಗೆ ಹೋಗ್ಬೇಕು, ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇನ್ನೊಂದು ಕಡೆ ಈ ಪರಿಸರ ಇಲಾಖೆಗೆ ಹೋಗ್ಬೇಕು, ಎಷ್ಟೊಂದೆಲ್ಲ ಇಲಾಖೆಗಳದ್ದು ಸಮಸ್ಯೆಗಳಾಗತ್ತೆ. ಅದಕ್ಕೆ ನಮ್ಮ ಹಿಂದೂ ಹಬ್ಬಗಳಿಗೆ ಮಾತ್ರ ಈ ಸಮಸ್ಯೆಗಳು. ಖಂಡಿತ 100% ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ಬಿಟ್ರೆ ಅದು ಡೈವರ್ಷನ್ ಆಗುತ್ತೆ. ಹಾಗಾಗಿ ಆ ವಿಚಾರ ಜಾಸ್ತಿ ಇಲ್ಲಿ ಡ್ರ್ಯಾಗ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಖಂಡಿತ ನಾವು ಕೂಡ V1 ವಾಹಿನಿ ವತಿಯಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲ ಒಂದೊಂದು ರೆಪ್ರೆಸೆಂಟ್ ಅಲ್ಲೇ ಕೂರಿಸ್ಬಿಡಿ, ನಮ್ಮವ್ರಿಗೆ ಒಂದು 2 days ಅಥವಾ 3 days ಟೈಮ್ ಅಲಾಟ್ ಮಾಡಿಬಿಡಿ. ಎಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಇದ್ದಾರೆ ಅಷ್ಟು ಜನ ಬಂದು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕಿದೆ, ಯಾರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ, ಅದೆಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟು ಹೋಗಿ ಪರ್ಮಿಷನ್ ತೊಗೊಂಡ್ಬಿಡ್ತಾರೆ ಅಲ್ವಾ? ಹೌದು. ಅದು ಇನ್ನೊಂದೇನಂದ್ರೆ ಈ ಕಾರ್ಯಕ್ರಮಗಳು ಈ ಗಣೇಶನ ಹಬ್ಬ ಹೆಂಗ್ ಬರುತ್ತೆ ಹೆಂಗ್ ಮುಗಿಯುತ್ತೆ ಅನ್ನೋದೇ ಒಂದು ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ಅದಕ್ಕೋಸ್ಕರ ತಯಾರಿ ಮಾಡ್ಕೊಳೋ ಅಂತದ್ದು ತುಂಬಾ ಇರುತ್ತೆ. ಹೌದು ಹೌದು. ಸೊ ಹಾಗಾಗಿ ಈಗ ತಯಾರಿ ಮಾಡ್ಕೊಳೋ ಅಂತ ಸಂದರ್ಭದಲ್ಲಿ ಇವನ್ನೆಲ್ಲವನ್ನು ನಾವು ಹುಡ್ಕೊಂಡ್ ಬಂದು ಇದನ್ ಮಾಡಕ್ಕೆ ದಿನಗಳೇ ಕಳೆದು ಹೋಗ್ಬಿಡುತ್ತೆ. ನಿಜ ನಿಜ. ಹಾಗಾಗಿ ಒಂದೇ ಸೂರ್ಯನ ಅಡಿಯಲ್ಲಿ ಇವೆಲ್ಲವೂ ಸಿಗೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಈ ನಮ್ ದಾವಣಗೆರೆ ನಗರನೇ ಒಂದು ರೀತಿ ಕರ್ನಾಟಕದಾದ್ಯಂತ ಒಂದು ರೀತಿ ಮಾದರಿ ಆಗ್ಬಿಡುತ್ತೆ. ಖಂಡಿತ ಖಂಡಿತ. ಸೊ ಅದನ್ನು ಮಾಡಲಿ ಅಂಥೇಳಿ ನಾವು ಮತ್ತೊಮ್ಮೆ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸೊ ಎಲ್ಲ ಪರ್ಮಿಷನ್ಸ್ಗಳನ್ನು ಒಂದೇ ಸೂರಿನಡಿ ಕೊಟ್ಬಿಡಿ ಸರ್ ಅಂಥೇಳಿ. ಆಮೇಲೆ ನಿನ್ನೆ ನೀವು ಹೇಳ್ತಾ ಇದ್ರಲ್ಲ ಸರ್, ಅದು ತಿರುಪತಿ ತಿಮ್ಮಪ್ಪಂದ 121 kg ಈಕ್ವಲೆಂಟ್ 140 crores 141 ಕೋಟಿಗಿಂತ ಹೆಚ್ಚಾಗತ್ತೆ. ಅಂದ್ರೆ ನಮ್ ಭಾರತ ದೇಶದ ಜನಸಂಖ್ಯೆಗೆ ಸಮ ಅದು. ಹೌದು ಹೌದು. ಸೊ ಹಾಗಾಗಿ ಒಬ್ಬೊಬ್ಬರ ತಲೆಗೂ ಕೂಡ ಅದು ಸಮನಾಗಿ ಕೊಟ್ಟಿದ್ದಾರೆ ನೋಡ್ರಿ ಅವ್ರು. ಎಷ್ಟು ದಾನಿ ಬಗ್ಗೆ ನೀವು ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಅವರು ಕೂಡ ಈಗ ನೋಡಿ, ಭಗವಂತ ಕೊಟ್ರೆ ಅವನು ಕಡೆ ತನಕ ಅನಂತ ಕಾಲ ತನಕ ಕೊಡ್ತಾನೆ ಅನ್ನೋದಕ್ಕೆ ಈ ತರನು ಉದಾಹರಣೆ. ಆಮೇಲೆ 6,000ದಿಂದ 7,000 ಕೋಟಿ ಲಾಭ ಷೇರುಗಳನ್ನು ಮಾರಿದಾಗ. ಸೊ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕಾಗಿದೆ ಸರ್ ಅಲ್ವಾ? ಆಮೇಲೆ ಈ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಅಲ್ಲಿ ಬಹಳ ಜನ ಏನಾಗತ್ತೆ ಅಂದ್ರೆ ಈ ತಾಮಸ, ರಜೋ ಮತ್ತೆ ಸಾತ್ವಿಕ ಶಕ್ತಿಗಳ ಪರೀಕ್ಷೆ ನಡೆಯುತ್ತಂತೆ ಭಗವಂತನ ಸನ್ನಿಧಾನದಲ್ಲಿ. ಹೌದು ಹೌದು. ಸೊ ಹಾಗೆ ನಡೆದಾಗ ಯಾವ ಶಕ್ತಿ ಜಾಸ್ತಿ ಅಧಿಕವಾಗಿ ಹೇಗೆ ಕಂಡು ಬರುತ್ತೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರವಾಗಿ ಭಗವಂತ ಕೆಲವೊಂದ್ ಟೈಮ್ ಆಟ ಆಡ್ತಾನಂತೆ. ಸೊ ಅವಾಗ ಈ ತಾಮಸ ಶಕ್ತಿ ಮತ್ತೆ ರಜೋ ಶಕ್ತಿಗಳು ಪ್ರಜ್ವಲಮಾನವಾಗಿ ಬೆಳಗ್ತಾವಂತೆ. ನಾವು ನೋಡಿ ಈ ತರ ಇದೀವಿ, ಹಿಂಗ್ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತಂದ್ ಹೇಳ್ಬಿಟ್ಟು ಆವಾಗ ಆ ಸಾತ್ವಿಕ ಶಕ್ತಿ ಏನ್ ಮಾಡಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ವಂತೆ. ಸೊ ಆಮೇಲೆ ಯಾವಾಗ ಸಾತ್ವಿಕ ಶಕ್ತಿಯ ಪ್ರಕಾರತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೋ ಈ ತಾಮಸ ಮತ್ತೆ ರಜೋಗುಣಗಳ ಶಕ್ತಿಗಿಂತ ಅಧಿಕವಾಗಿ ಅದು ಮಾಡಿರುತ್ತಲ್ಲ ಮುಂಚೆಯಿಂದ. ಸೊ ಅದು ಆಮೇಲೆ ನಿಧಾನವಾಗಿ ಪ್ರಕಾರವಾಗಿ ಬೆಳೀತಾ ಇರುತ್ತೆ. ಈಗ ದೀಪ ಹಚ್ಚಿದಾಗ ಅದು ದೀಪ ಹಚ್ಚಿದಾಗ ಬೆಳಗ್ತಾ ಇರೋ ತರದಲ್ಲಿ ಬೆಳಗ್ತಾ ಇರುತ್ತಂತ ಸಾತ್ವಿಕ ಶಕ್ತಿ. ಅದು ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಏನಾಗತ್ತೆ, ಈ ತಾಮಸ ಮತ್ತೆ ರಜೋ ಶಕ್ತಿಗಳು ನಾವೇ ಮಾಡಿದ್ದು ನೋಡಿ ಸಾತ್ವಿಕ ಶಕ್ತಿಗೆ ಅಪಪ್ರಚಾರ ಮಾಡಕ್ ಹೋದಾಗ ಆ ಸಾತ್ವಿಕ ಶಕ್ತಿ ಈ ಹಿಂದಿನ ದೀಪಗಳ ರೀತಿಯಲ್ಲಿ ಬೆಳಗ್ತಾ ಬಂದಾಗ ಗೊತ್ತಾಗತ್ತಂತೆ. ಸೊ ಈ ಸಾತ್ವಿಕ ಶಕ್ತಿ ಎಷ್ಟು ಶಕ್ತಿಯುತವಾಗಿದೆ, ಅಗಾಧವಾಗಿದೆ ಅನ್ನೋದನ್ನ. ಸೊ ಹೀಗಾಗಿ ರಜೋ ಮತ್ತೆ ತಾಮಸ ಶಕ್ತಿಗಳು ಎರಡೂ ಕೂಡ್ಕೊಂಡು ಸಾತ್ವಿಕ ಶಕ್ತಿಯಲ್ಲಿ ಯಾವುದೇ ಕಾರಣದಲ್ಲಿ ಧ್ವಂಸ ಮಾಡಕ್ಕಾಗ್ಲಿ ವಿಧ್ವಂಸ ಮಾಡಕ್ಕಾಗ್ಲಿ ಸಾಧ್ಯನೇ ಇಲ್ವಂತೆ. ಖಂಡಿತ ನಿಜ ಅದು. ಯಾಕಂದ್ರೆ ಆ ಒಂದು ಸಾತ್ವಿಕ ಶಕ್ತಿ ನೋಡಿ ಒಂದು ಸುಮಾರು 5 ಲಕ್ಷ ಜನಗಳು ಲಾಭ ಪಡ್ಕೊಂಡಿದ್ರಂತೆ. ಅಲ್ಲ ಎಷ್ಟು 87 ಲಕ್ಷನ ಏನ ಕೇಳ್ಪಟ್ಟೆ. ಅದು ಆಪರೇಷನ್ ಅದು ಇದು ಅಂತಂದೇಳಿ ಮಾಡ್ಸಿರೋ ಅಂತದ್ದು. ಆಮೇಲೆ ಎಷ್ಟೋ ಜನ ಆರೋಗ್ಯದ ಸೂರಿನಡಿಯಲ್ಲಿ ಸಂಘ ಸಂಸ್ಥೆಗಳು ಆರೋಗ್ಯ ಆಯುಷ್ಮಾನ್ ಸೂರಿನಡಿಯಲ್ಲಿ ಎಷ್ಟೋ ಜನ
ನಾನು ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋದು. ಸೊ ಈಗ ಏನಾಗತ್ತಂದ್ರೆ ಆನೆ ನಡೆದಾಡ್ತಾ ಇದ್ದಾಗ ಆಗ ಇರುವೆಗಳು ಜಾಸ್ತಿ ಜಗಳ ಮಾಡ್ತಾವಂತೆ. ಸೊ ಈ ಆನೆ ಯಾವಾಗ್ಲೂ ಆರೋಗ್ಯ ನೆಮ್ಮದಿಯನ್ನ ಜನಗಳಿಗೆ ಕೊಡ್ಬೇಕು ಅಂತಂದೇಳಿ ಓಡಾಡ್ತಾ ಇರತ್ತಂತೆ. ಸೊ ಅವಾಗ ಈ ಇರುವೆಗಳು ನೀನ್ ಕೊಡ್ಬೇಡ ನೀನ್ ಅವ್ನ್ ಕೊಟ್ರೆ ನೋಡ ನಿನಗೆ ನಾವು ತೊಂದರೆ ಕೊಡ್ತೀವಿ ಅಂತ ಹೇಳಿ ವ್ಯವಸ್ಥಿತವಾದಂತ ರೀತಿಯಲ್ಲಿ ಅದಕ್ಕೆ ಹೇಳ್ತಾ ಇರ್ತಾವಂತೆ. ಅದು ತಲೆ ಕೆಡ್ಸ್ಕೊಳಕ್ ಹೋಗಲ್ವಂತೆ ಆನೆ. ಸೊ ಅದು ಆಮೇಲೆ ಮುಂದೊಂದಿನ ಗೊತ್ತಾಗತ್ತಂತೆ ನಾನ್ ಮಾಡ್ತಾ ಇದ್ದಿದ್ದಂತ ಎಲ್ಲಾ ಕೆಲಸಗಳು ಸಾರ್ವಜನಿಕರಿಗೆ ಆರೋಗ್ಯ ನೆಮ್ಮದಿಯನ್ನು ಕೊಡೋದಕ್ಕೋಸ್ಕರ ನಾನ್ ಮಾಡ್ತಾ ಇದ್ದಿದ್ದು, ಆ ಆರೋಗ್ಯ ಮತ್ತೆ ನೆಮ್ಮದಿಯನ್ನ ನಾನು ಕೊಡ್ತಾ ಇದ್ದಿದ್ದಕ್ಕೋಸ್ಕರವಾಗೇನೆ ನಾನು ಇಷ್ಟೊಂದು ಎತ್ತರವಾಗಿ ಬೆಳೆದಕ್ ಸಾಧ್ಯವಾಗಿದ್ದು ಅಂತಂದೇಳಿ ಯಾವಾಗ ಜನಗಳಿಗೆ ಗೊತ್ತಾಗತ್ತ ಸಾತ್ವಿಕ ಶಕ್ತಿಯ ಮೂಲಕವಾಗಿ, ಅವಾಗ ಈ ರಾಜ ಶಕ್ತಿ ಮತ್ತೆ ತಾಮಸ ಶಕ್ತಿಗಳು ಅವುಗಳ ಮುಂದ್ಗಡೆ ಏನು ಇಲ್ದಂಗೆ ನಿರ್ವಂಶವಾಗಿ ಹೋಗ್ಬಿಡ್ತಾವಂತೆ. ಹೌದು ಹೌದು. ಸೊ ಇದನ್ನ ನಾನು ಈಗ ಇತ್ತೀಚಿನ ಮಾಧ್ಯಮಗಳಲ್ಲಿ ಬರುವಂತಹ ಮಾಹಿತಿಗಳಿಂದ ಆ ಸ್ಥಳವನ್ನು ನೋಡಿದಾಗ ಕಂಡ್ಕೊಂಡಂತ ಸತ್ಯ ಇದೆ. ಹೌದು ಸರ್, ಹೌದು. ಸೊ ಹಾಗಾಗಿ ಹೆಸರೇ ಧರ್ಮಸ್ಥಳ ಅಂತ ಹೇಳಿ. ಸೊ ಅಲ್ಲಿ ಧರ್ಮ ಇರೋದ್ರಿಂದಾನೇ ಅದಕ್ಕೆ ಹೆಸರು ಬಂದಿರೋದು. ಆಮೇಲೆ ಯಾರು ಶಿವ ಆ ಸ್ಥಳದಲ್ಲಿ ಬಂದು ನೆಲೆಸೋದಕ್ಕೆ ಅದೇ ಕಾರಣ. ಸೊ ಈ ಧರ್ಮ ಇಲ್ಲಿ ಶಾಶ್ವತವಾಗಿ ನೆಲೆ ಊರಿರೋದ್ರಿಂದಲೇನೆ ಇದಕ್ಕೆ ಧರ್ಮಸ್ಥಳ ಅನ್ನೋದು ಇರ್ಲಿ ಅಂತಂದೇಳಿ ಅದನ್ನ ತೋರ್ಸೋದಕ್ಕೆ ನೋಡಿ ಈ ಸಾತ್ವಿಕ ಶಕ್ತಿಯ ಮಹಿಮೆ ಎಷ್ಟು ಅಪಾರವಾಗಿದೆ, ತಾಮಸ ಮತ್ತೆ ರಜೋ ಶಕ್ತಿಗಳು ಏನೂ ಮಾಡಕ್ ಸಾಧ್ಯ ಇಲ್ಲ ಅನ್ನೋದನ್ನ ಈಗ ಎಲ್ಲರಿಗೂ ಕೂಡ ಅದನ್ನ ಸಾಕ್ಷೀಭೂತವಾಗಿ ಸಾಕ್ಷಾತ್ಕಾರ ಮಾಡ್ಕೊಟ್ಟಿದ್ದಾನೆ ಭಗವಂತ. ನಿಜ ನಿಜ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವ್ ಏನ್ ಹೇಳಕ್ ಆಗಲ್ಲ. ಈಗ ಇವು ಎಲ್ಲವೂ ಕೂಡ ಬೆಳಕಿಗೆ ಬಂದಿದ್ದು ನಮ್ ಗಣೇಶನ ಹಬ್ಬ ಆರಂಭ ಆಗೋದಕ್ಕಿಂತನೇ ಮುಂಚೆ. ಹೌದು ಹೌದು. ಸೊ ಹಾಗಾಗಿ ನಾವು ಎಲ್ಲಾ ನಮ್ಮ ಹಿಂದೂ ಸಮಾಜದವರು ಸದಾ ಜಾಗೃತರಾಗಿರ್ಬೇಕು. ಆಮೇಲೆ ಈ ಯಾರು ನಾನು ಮುಂಚೆ ಒಂದ್ಸಲ ಹೇಳಿದ್ದೆ ನಿಮಗೆ, ಭಾವೈಕ್ಯತೆಗೆ ಧಕ್ಕೆನ ತರುವಂತ ಕೆಲಸವನ್ನ ನಮ್ಮ ಭಾರತ ದೇಶದಲ್ಲಿ ಸದಾ ಮಾಡ್ತಾನೆ ಇರ್ತಾರೆ. ನಿಜ, ಅದು. ಆಮೇಲೆ ಅದ್ರಲ್ಲೂ ಕೂಡ ಹಿಂದೂ ಜನಗಳ ಭಾವೈಕ್ಯತೆಗೆ ಧಕ್ಕೆ ಮಾಡುವಂತ ಕೆಲಸಗಳು ಸದಾ ಆಗ್ತಾನೆ ಇರ್ತವೆ. ಸೊ ಹಾಗಾಗಿ ಈ ಹಿಂದೂ ಜನಗಳ ಭಾವೈಕ್ಯತೆಗೆ ತೊಂದರೆ ಕೊಡದೇ ಇರೋಂತ ಶಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗಿದೆ. ಹೌದು ಹೌದು. ಸೊ ಹಿಂದೂಗಳ ಭಾವೈಕ್ಯತೆ ಮತ್ತೆ ಹಿಂದೂಗಳ ಒಗ್ಗಟ್ಟಿಗೆ ತೊಂದರೆ ಕೊಡುವಂತ ಶಕ್ತಿಗಳ ವಿರುದ್ಧ ನಾವು ಹೋರಾಡ್ಬೇಕು. ಖಂಡಿತ ಸರ್. ಆಗ ಮಾತ್ರ ನಾವು ಏನೋ ಒಂದು ಈ ಭೂಮಿ ಮೇಲ್ಗಡೆ ಒಂದು ಸಾಧನೆಯನ್ನ ಮಾಡಿದೆ. ಯಾಕಂದ್ರೆ ಇದು ಸನಾತನ ಧರ್ಮ ಇರುವಂತಹ ನೆಲೆ ಯಾವುದು ಭಾರತ ದೇಶ. ಈ ಭಾರತ ದೇಶದಲ್ಲಿ ಸನಾತನ ಧರ್ಮ ಅನಂತ ಕಾಲದ ಯಾರು ಏನ್ ಮಾಡಿದ್ರು ಏನೂ ಆಗಲ್ಲ. ಹೇಳ್ತಾರೆ ಇದು ನಿರ್ವಂಶ ಆಗತ್ತೆ ಹಾಗೆ ಅಂತಂದೇಳಿ. ಈಗ ವೇದಗಳು ಆಗ್ಲಿ ಪುರಾಣಗಳಾಗ್ಲಿ ಅವು ಯಾವೂ ಕೂಡ ಯಾರಿಂದಲೂ ಕೂಡ ಹುಟ್ಟಿದ್ದಲ್ಲ ಏನಲ್ಲ, ಸ್ವಯಂಭೂ ಆಗಿ ನಮ್ ಭೂಮಿ ಮೇಲ್ಗಡೆ ಬಂದು ಅವುಗಳನ್ನ ನಾವು ಅನುಸರಿಸ್ಕೊಂಡ್ ಬಂದಿರೋ ಅಂತ ಧರ್ಮ ಯಾವ್ದಂದ್ರೆ ಅದು ಒಂದೇ ಒಂದು ಸನಾತನ ಧರ್ಮ. ಸೊ ಹಾಗಾಗಿ ಆ ಧರ್ಮಕ್ಕೆ ಧಕ್ಕೆ ತರ ಅಂತ ಎಂತ ಧರ್ಮಗಳು ಬಂದ್ರು ಕೂಡ ಅವು ಒಂದು ಭಾಗವಾಗಿಬಿಟ್ಟಿದ್ದಾವೆ ನಮ್ ಭಾರತ ದೇಶದಲ್ಲಿ. ಸೊ ಅದನ್ನ ಅರ್ಥ ಮಾಡ್ಕೊಂಡು ನಮ್ ಸನಾತನ ಧರ್ಮದ ಜೊತೆಯಲ್ಲಿ ಕೈ ಜೋಡಿಸಿ ಅವ್ರು ಮುಂದೆ ಬಂದ್ರೆ ಅದರಿಂದ ಸಿಗೋಂತ ಆನಂದ ಯಾವುದೂ ಇಲ್ಲ. ಎಸ್ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರವನ್ನು ತಿಳಿಸಿದ್ರಿ. ಖಂಡಿತ ನಾವೆಲ್ಲರ ಹತ್ರನೂ ಕೇಳ್ಕೊಳ್ಳೋಣ. ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಗೆ, ಸನಾತನ ಸಂಸ್ಕೃತಿಗೆ ಗೌರವವನ್ನು ಕೊಡಿ, ಅದನ್ನು ಹಾಳು ಮಾಡೋ ಪ್ರಯತ್ನವನ್ನು ಮಾಡಬೇಡಿ ಅಂಥೇಳಿ ಈ ಮೂಲಕ ಎಲ್ಲರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ, ತುಂಬ ಖುಷಿ ಆಯಿತು ನಮ್ಮ ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಒಳ್ಳೆಯದಾಗಲಿ. ನಮಸ್ಕಾರ. ಒಳ್ಳೆ ಸರ್. ಆಮೇಲೆ ಮುಂಗಡವಾಗಿ ಎಲ್ರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಒಳ್ಳೆ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಉಮೇಶ್ ಅವರು ಸಾಕಷ್ಟು ವಿಚಾರಗಳ ಬಗೆಗೆ ಒಂದು ಬೆಳಕನ್ನು ಚೆಲ್ಲಿದರು. ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಹಿಂದೂ ಭಾವೈಕ್ಯತೆಗೆ ಎಲ್ಲೂ ಕೂಡ ಧಕ್ಕೆ ಬರದೇ ಇರೋ ಹಾಗೆ ಎಲ್ಲರೂ ನಡ್ಕೊಳ್ಳಿ ಅಂಥೇಳಿ ನಾನು ಮತ್ತೊಮ್ಮೆ ಪ್ರತಿಪಾದಿಸ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಏಕೆಂದರೆ ಭಾರತ ಅಂದ್ರೇ ಹಿಂದೂಗಳಿಗೆ ಇರ್ತಕ್ಕಂಥ ಏಕೈಕ ರಾಷ್ಟ್ರ, ಏಕೈಕ ಒಂದು ದೇಶ. ಹಾಗಾಗಿ ಭಾರತ ಯಾವತ್ತೂ ಹಿಂದೂ ರಾಷ್ಟ್ರವಾಗಿ ಇರುತ್ತೆ ಕೂಡ. ಏಕೆಂದರೆ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಈ ಒಂದು ಸನಾತನ ಇತಿಹಾಸ ಏನಿದೆ ಅದನ್ನು ಯಾವತ್ತೂ ಯಾರೂ ಬದಲಾಯಿಸೋಕ್ಕಾಗಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಅವರವ್ರಿಗೆ ಎಲ್ರಿಗೂ ಒಳ್ಳೆಯದು ಅಂಥೇಳಿ ನಾನು ಕೂಡ ಭಾವಿಸ್ತಾ
ನಾನಾಗಲೇ ಹೇಳ್ತಾ ಇದ್ದೆ, ರೈಲಿನಲ್ಲಿ ಕೇವಲ ಒಂದು ಚಾಕ್ಲೇಟನ್ನು ನೀಡೋದ್ರ ಮೂಲಕ ಹೆಚ್ಚು ಕಡಿಮೆ 4 ಲಕ್ಷ ರೂಪಾಯಿದೇನೋ 4,86,00,000 ಒಂದು ಮೌಲ್ಯದ ವಸ್ತುನ ಕಳ್ತನ ಮಾಡಿದ್ದಾರೆ. ಸೊ ಬೈಂದೂರಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸೊ ದಯವಿಟ್ಟು ಹುಷಾರಾಗಿರಿ. ರೈಲ್ವೆಯಲ್ಲಿ ಯಾರಾದರೂ ಏನಾದರೂ ಅಪರಿಚಿತರು ಕೊಟ್ಟಿದ್ದೇ ಆಗಿದರೆ ದಯವಿಟ್ಟು ತಿನ್ನೋದಕ್ಕೆ ಹೋಗಬೇಡಿ ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳು ನೋಡೋದಾದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಸತಿ ಶಾಲೆಗೆ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರಾದರೂ ಆಸಕ್ತರಿದ್ದರೆ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಯಸ್ಸು ಯಾವುದೇ ಆಗಿರಲಿ, ನಾವು ನಾಳೆ ಬಗ್ಗೆ ಯೋಜನೆಗಳನ್ನ ಹಾಕ್ಕೊಂಡಿದ್ದೆ ಆದರೆ ಏನಾದರೂ ಸಾಧನೆ ಮಾಡಬೇಕು ಅಂತ ನಾವು ಗುರಿಯನ್ನು ಹೊಂದಿದ್ದೆ ಆದರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತಕ್ಕಂಥದ್ದು ಮತ್ತೆ ಮತ್ತೆ ಸಾಧನೆ ಆಗ್ತಾನೆ ಇದೆ. ಸೊ ಹಾಗಾಗಿ ಎಲ್ಲಿವರೆಗೆ ನೀವು ನಾಳೆ ಬಗ್ಗೆ ಯೋಚನೆ ಮಾಡ್ತೀರಿ, ಎಲ್ಲಿವರೆಗೆ ನೀವು ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ, ಗುರಿಯನ್ನು ಹಾಕ್ಕೊಳ್ತಾ ಇರ್ತೀರಿ, ಅಲ್ಲಿವರೆಗೂ ವಯಸ್ಸು ಯಾವತ್ತೂ ನಿಮಗೆ ಅಡ್ಡಿ ಬರೋಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ, ನಾನು ಆಗಾಗ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದೆ. ಸಾರ್ವಜನಿಕವಾಗಿ ನಾವೆಲ್ಲ ಹೇಗೆ ಗೌರವಯುತವಾಗಿ ನಡ್ಕೋಬೇಕು. ಕೆಲವೊಬ್ಬರಂತೂ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಅನೇಕ ರೀತಿಯ ತೊಂದರೆಗಳನ್ನ ಮಾಡ್ತಾ ಇರ್ತಾರೆ. ಈ ಒಂದು ಬಸ್ಗಳಲ್ಲಿ ಮೊಬೈಲ್ನ ತುಂಬ ಜೋರಾಗಿ ಇಟ್ಬಿಟ್ಟು ಅಕ್ಕಪಕ್ಕದವ್ರಿಗೆ ಕಿರಿಕಿರಿ ಮಾಡ್ತಕ್ಕಂಥದ್ದು, ಸಾಂಗ್ಗಳನ್ನ ಹಾಕ್ತಕ್ಕಂಥದ್ದು, ಬೇರೆ ಬೇರೆ ಭಾಷಣಗಳನ್ನ ಹಾಕ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಬ್ಬರು ಇನ್ನೂ ಒಂದಷ್ಟು ರೀತಿಯ ಬೇರೆ ಬೇರೆ ತಪ್ಪುಗಳನ್ನ ಮಾಡ್ತಾರೆ. ಈ ಸಾಂಸ್ಕೃತಿಕ ರಾಯಭಾರಿಗಳಾಗಿರ್ತಕ್ಕಂಥ ನಮ್ಮ ದೇವಸ್ಥಾನಗಳಿಗೆ ಹೋದಾಗ, ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಈ ಬೇಲೂರು, ಐಹೊಳೆ, ಪಟ್ಟದಕಲ್ಲು, ಈ ಥರದ ಎಲ್ಲ ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋದಾಗ ಅವನ್ನ ನೋಡಬೇಕು, ಆ ಕೆತ್ತನೆಗಳನ್ನ ನೋಡಬೇಕು, ಅವನ್ನ ಆನಂದಿಸಬೇಕು. ಆದರೆ ನಮ್ಮ ಜನ ಏನು ಅಂತ ಹೇಳಿದ್ರೆ, ಆ ಸಾವಿರಾರು ವರ್ಷಗಳ ಹಿಂದೆ ಕೆತ್ತನೆ ಮಾಡಿರ್ತಕ್ಕಂಥ ಹೆಸರೇ ಅಲ್ಲಿರೋದಿಲ್ಲ. ಆದರೆ ಇವರು ಅಲ್ಲಿ ಹೋಗ್ಬಿಟ್ಟು ತಮ್ಮ ಹೆಸರನ್ನ ಬರೆದು ಬರ್ತಾರೆ. ಅದು ಯಾವ ಪುರುಷಾರ್ಥಕ್ಕೆ ಹೆಸರು ಬರೀತಾರೆ ಅಂತ ಗೊತ್ತಾಗಲ್ಲ. ಸೊ ದಯವಿಟ್ಟು ಆ ರೀತಿ ತಪ್ಪುಗಳನ್ನು ಮಾಡಬೇಡಿ. ಏಕೆಂದರೆ ಅದನ್ನು ನೋಡಲಿಕ್ಕೆ ವಿದೇಶಿಗರು ಬರ್ತಾರೆ. ಏನು ಇವರು ಭಾರತೀಯರಿದ್ದೀನಿ, ಇಷ್ಟೊಂದು ಒಳ್ಳೆ ಸಂಸ್ಕೃತಿ, ಒಳ್ಳೊಳ್ಳೆ ಇದನ್ನು ಇಟ್ಕೊಂಡಿರೋದಕ್ಕೆ ಈ ರೀತಿ ಎಲ್ಲ ಅಸಭ್ಯವಾಗಿ ನಡ್ಕೊಳ್ತಾರಲ್ಲ ಅಂತಾರೆ. ಬೇರೆಯವರು ಯಾರೋ ಬಂದು ನೋಡ್ತಾರೆ ಅನ್ನೋ ಕಾರಣಕ್ಕಾದರೂ ಅಲ್ಲ, ನಮ್ಮ ಒಂದು ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ದೇ ಇರೋಣ. ಈ ಸಾಂಸ್ಕೃತಿಕ ಒಂದು ವೈಭವ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋದಾಗ ಅಥವಾ ನಾವು ಯಾವುದೇ ಒಂದು ಸಾಮಾಜಿಕ ಸ್ಥಳಗಳಿಗೆ ಹೋದಾಗ ಅಲ್ಲಿ ಕಲ್ಲಿನಲ್ಲಿ ನಿಮ್ಮ ಹೆಸರು ಬರೀತಕ್ಕಂಥದ್ದು ಅಥವಾ ರೋಡ್ ಮೇಲೆ ಗೋಡೆ ಮೇಲೆ ಏನೋ ಕೆತ್ತನೆ ಮಾಡ್ತಕ್ಕಂಥದ್ದು, ದಯವಿಟ್ಟು ಈ ಥರದ ತಪ್ಪುಗಳನ್ನೆಲ್ಲ ಮಾಡಬೇಡಿ. ಕೆಲವೊಬ್ಬರು ಮರಗಳ ಮೇಲೆಲ್ಲ ಹೆಸರುಗಳನ್ನ ಬರೀತೀರಿ, ಆ ಕಲ್ಲುಗಳ ಮೇಲೆ ನಿಮ್ಮ ಹೆಸರು ಬರೀತೀರಿ, ಬಂಡೆಗಳ ಮೇಲೆ ನಿಮ್ಮ ಹೆಸರು ಬರೀತೀರಿ. ದಯವಿಟ್ಟು ಆ ರೀತಿಯ ತಪ್ಪುಗಳನ್ನ ಮಾಡಬೇಡಿ. ಈ ಭೂಮಿ ಮೇಲೆ ಇರ್ತಕ್ಕಂಥ ನಾವು ಎಲ್ಲರೂ ಕೂಡ ಕ್ಷಣಿಕ, ಅರ್ಥ ಆಯ್ತಾ? ನಮ್ಮ ನಂಬರ್ ಬಂದಾಗ, ನಮ್ಮ ಭಗವಂತನ ಕರೆ ಬಂದಾಗ ನಾವೆಲ್ಲರೂ ಹೋಗ್ತಾನೆ ಇರಬೇಕು. ಹಾಗಾಗಿ ನಂದು ತಂದು ಅಂತಕ್ಕಂಥದ್ದು ಎಲ್ಲ ಈ ಜೀವದಲ್ಲಿ ಉಸಿರಿರೋವರೆಗೂ ಮಾತ್ರ. ಈ ಜೀವದಿಂದ ಒಮ್ಮೆ ಉಸಿರು ಹೋಯಿತು ಅಂತ ಹೇಳಿಬಿಟ್ರೆ ಮುಗೀತು. ಹೆಸರಿಂದನೂ ಕರೆಯಲ್ಲ, ಬರೀ ಹೆಣ ಅಂತ ಕರೀತಾರೆ. ಹೆಣ ಯಾವಾಗ ಮನೆಗೆ ತೊಗೊಂಬರ್ತೀರಿ ಅಂತ ಕೇಳ್ತಾರೆ, ಯಾರು ಆ ವ್ಯಕ್ತಿನ ಯಾವಾಗ ಮನೆಗೆ ಕರ್ಕೊಂಬರ್ತೀರಿ ಅಂತ ಕೇಳಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ಲದೂ ಕೂಡ ಕ್ಷಣಿಕ. ಈ ಹೆಸರುಗಳನ್ನ ಬರೀತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಒಂದು ಆಡಂಬರಗಳನ್ನ ಮಾಡ್ತಕ್ಕಂಥದ್ದು ಮಾಡಬೇಡಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಇನ್ನಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದೆ. ಯಾವತ್ತೂ ಶಿಕ್ಷಣ ಕಲಿತಿರ್ತಕ್ಕಂಥ ಒಂದು ವ್ಯಕ್ತಿ ಸಂಸ್ಕಾರ ಬದುಕಿನ ಮೂಲ ಮಂತ್ರ ಆಗಿರುತ್ತೆ. ಶಿಕ್ಷಣ ಎಂದಿಗೂ ಎಡವಲು ಬಿಡೋದಿಲ್ಲ, ಅದೇ ರೀತಿ ಸಂಸ್ಕಾರ ಯಾವತ್ತೂ ಕೂಡ ಕೆಡವಲು ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಶಿಕ್ಷಣ ಜೊತೆಗೆ ಸಂಸ್ಕಾರಗಳನ್ನು ಕಲಿತಕ್ಕಂಥದ್ದು ತುಂಬ ಅವಶ್ಯಕ. ಸೊ ನಿಮ್ಮ ಮುದ್ದು ಮಕ್ಕಳಿಗೆ ಮೊದಲು ಸಂಸ್ಕಾರವನ್ನು ಕಲಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮನೋಜ್ ಅವರೇ, ಹೇಳಿ, ಹೇಗಿದ್ದೀರಿ? ಆರಾಮಿದೆ ಸರ್, ನೀವು? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಆಯ್ತು ಸರ್. ಪಲಾವ್. ಓಕೆ, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಿದೆಯಾ? ಯಾರಿಗೂ ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ಓಕೆ, ಸೌರಗ್ರಹದಲ್ಲಿ ಯಾವ ಗ್ರಹವು ಸೂರ್ಯನಿಂದ ಅತಿ ದೂರದಲ್ಲಿದೆ ಅಂತ? ಎಸ್ ಸರ್. ಆಪ್ಷನ್ಸ್ ಬಂದು ಶನಿಗ್ರಹ, ಎರಡನೇದು ಗುರುಗ್ರಹ, ಮೂರನೇದು ಬುಧ ಗ್ರಹ, ನಾಲ್ಕನೇದು ನೆಪ್ಚೂನ್ ಗ್ರಹ. ಬುಧ ಗ್ರಹ ಇರ್ಬೋದು ಸರ್. ಬುಧ ಗ್ರಹ ಅಂತೀರಾ? ಶೋರಾ? ಶೋರ್ ಸರ್. ಒಂದು ವೇಳೆ ಈ ಬುಧ ಗ್ರಹ ಅಲ್ಲ ಅಂದರೆ ನಿಮ್ಮ ಆಪ್ಷನ್ಸ್ ಬೇರೆ ಯಾವುದಾಗಿರುತ್ತೆ? ಇದು ನೆಪ್ಚೂನ್ ಇರ್ಬೋದು ಸರ್. ಶೋರಾ? ಸೊ ಇವೆರಡು ಬಿಟ್ಟು ಬೇರೆ ಇನ್ಯಾವುದು ಚೂಸ್ ಮಾಡಲ್ಲ? ಈಗ ಯಾವ್ದಾದ್ರು ಫಿಕ್ಸ್ ಮಾಡ್ಕೊಳ್ಳಿ, ಎರಡರಲ್ಲಿ ಯಾವುದಾದ್ರು ಒಂದು ಹೇಳಬೇಕು. ಯಾವುದಾದ್ರು ಒಂದು ಹೇಳಬೇಕು. ಬುಧನೇನಾ? ನೆಪ್ಚೂನು ಬೇಡ ಆಗಿದ್ರೆ? ಇಲ್ಲ, ಬೇಡ ಸರ್. ಓಕೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರವನ್ನು ಹೇಳ್ತೀನಿ, ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಓಕೆನಾ? ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ನಾನಾಗಲೇ ಹೇಳ್ತಾ ಇದ್ದೆ, ಇನ್ನಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಿಬಿಡೋಣ. ಸೊ ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ. ಸಂಸ್ಕಾರ ಅಂದರೆ ಏನು ಅಂತಕ್ಕಂಥ ಮತ್ತೊಂದು ಪ್ರಶ್ನೆ.
ಸಂಸ್ಕಾರ ಅಂದರೆ ನಾವು ಗುರು ಹಿರಿಯರ ಜೊತೆ ಹೇಗೆ ನಡ್ಕೋಬೇಕು, ಶಾಲೆಯಲ್ಲಿ ಶಿಕ್ಷಕರ ಜೊತೆ ಹೇಗೆ ನಡ್ಕೋಬೇಕು, ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಣ್ಣ ಅಕ್ಕ ತಂಗಿಯರ ಜೊತೆ ಹೇಗೆ ನಡ್ಕೋಬೇಕು, ದೇವರ ಮನೆಯಲ್ಲಿ ಹೇಗಿರಬೇಕು, ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಒಂದಷ್ಟು ಪದ್ಧತಿಗಳಾಗಿರ್ತಕ್ಕಂಥ ಹಣೆ ಕುಂಕುಮ ಇಡ್ತಕ್ಕಂಥದ್ದು, ಕೈಗೆ ಬಳೆ ಹಾಕ್ಕೊಳ್ತಕ್ಕಂಥದ್ದು, ಕಾಲಿಗೆ ಕಾಲ್ಗೆಜ್ಜೆ ಹಾಕ್ಕೊಳ್ತಕ್ಕಂಥದ್ದು, ಮೈ ತುಂಬ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ಕಲಿಸಿದಾಗ ಮಾತ್ರ ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಮತ್ತು ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ಸಿದ್ಲಿಂಗಿ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿರಲ್ಲ? ಸರ್ ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಇಲ್ಲ ಸರ್, ಏನೋ ಪ್ಲಾನ್ ಮಾಡ್ಕೊಂಡ ಅಂತ ಕೇಳಕ್ ಮಾಡಿದೆ ಸರ್. ಪ್ರೊಸೆಸ್ಸಲ್ಲೇ ಇದೆ, ಗೊತ್ತಿಲ್ಲ ಆಗುತ್ತೋ ಇಲ್ವೋ, ಹಾಗಾಗಿ ಈ ಬಾರಿ ಇನ್ನೂ ಅಡ್ವಾನ್ಸಾಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ನೋಡೋಣ, ಸೋಮವಾರದಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ನಮಗೆ, ಪರ್ಮಿಷನ್ ಸಿಗುತ್ತಾ ಇಲ್ವಾ ಅಂಥೇಳಿ ಚಾನಲ್ ಕಡೆಯಿಂದ. ಸೊ ಸಾಕಷ್ಟು ಪ್ರೊಸೆಸ್ ಇರುತ್ತೆ, ನಾವು ಮಾಡಬೇಕು ಅಂದ ತಕ್ಷಣ ಅದನ್ನ ಮಾಡ್ಲಿಕ್ಕಾಗಲ್ಲ. ನಮಗೆ ಚಾನಲ್ ಕಡೆಯಿಂದ ಪರ್ಮಿಷನ್ ಸಿಗಬೇಕು. ಅಟ್ ದ ಸೇಮ್ ಟೈಮ್ ನಾವು ಈಗ ಪಬ್ಲಿಕಲ್ಲಿ ಬರೋದ್ರಿಂದ ಅಲ್ಲಿ ಯಾರಿಗೂ ತೊಂದರೆ ಆಗದೆ ಇರೋಗೆ ನಾವು ಶೂಟ್ ಮಾಡಬೇಕು, ಅವೆಲ್ಲ ಒಂದಷ್ಟು ಪರ್ಮಿಷನ್ಸ್ ತೊಗೋಬೇಕಾಗೋದ್ರಿಂದ ಖಂಡಿತ ಆ ನಿಟ್ಟಿನಲ್ಲಿ ಪ್ಲಾನಿಂಗ್ ಅಂತ ನಡೀತಾ ಇದೆ. ಬಟ್ ಸೋಮವಾರ ನಮಗೆ ಅಧಿಕೃತವಾಗಿ ಗೊತ್ತಾಗುತ್ತೆ, ಯಾಕೆಂದರೆ ಈಗ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಬರ್ತಾ ಇದೆ ಅಲ್ವಾ. ಸೊ ಗಣಪತಿ ಹಬ್ಬ ಹೇಗೆ ಮಾಡಬೇಕು ಹಾಗೆ ಹೀಗೆ ಅಂತಿಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮದು ಕೂಡ ಬರುತ್ತೆ, ಪರ್ಮಿಷನ್ಸ್ ತೊಗೊಂಡು ಎಲ್ಲ ನಮ್ಗೆ ಓಕೆ ಆದರೆ ಖಂಡಿತ ನಾವು ಸೋಮವಾರ ಪಬ್ಲಿಕ್ಕಿಗೆ ಅನೌನ್ಸ್ ಮಾಡ್ತೀವಿ ಬರ್ತಿದ್ದೀವಿ ಅಂತ. ಓಕೆನಾ? ಆಯಿತು ಸರ್, ಆಯಿತು. ಏನು ತಿಂಡಿ ತಿಂದ್ರಿ ನೀವು? ನಮ್ದು ಇದು ಸೌತೆಕಾಯಿ ದೋಸೆ ಸರ್. ಸೌತೆಕಾಯಿ ದೋಸೆ? ಸಿಹಿ ದೋಸೆನಾ ಅಥವಾ ಖಾರ ದೋಸೆನಾ? ಖಾರ ದೋಸೆ ಸರ್, ಸೌತೆಕಾಯಿ ಖಾರ ಮಿಕ್ಸ್. ಸೂಪರ್. ನಮ್ಮ ಕಡೆ ಹಾಕ್ತಾರೆ ಸೌತೆಕಾಯಿ, ಗೋಧಿ ದೋಸೆಗೆ ಸೌತೆಕಾಯಿ ತುರಿದು ಮಸಾಲೆ ಮಿಕ್ಸ್ ಮಾಡಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಓಕೆ ಓಕೆ. ನಮ್ಮದು ಆ್ಯಕ್ಚುಲಿ ಮ್ಯಾಂಗ್ಳೂರ್ ಸೈಡ್ ನಮ್ಮದು ದೋಸೆ ಮಾಡೋದು. ನಮ್ಮ ಮನೆಯಲ್ಲಿ ಸೌತೆಕಾಯಿ ದೋಸೆ ಅಂದರೆ 2-3 ಥರದ್ದು ಮಾಡ್ತಾರೆ. ಒಂದು ಸಿಹಿ ದೋಸೆ ಮಾಡ್ತಾರೆ, ಸೀದ್ ಮಾಡ್ತಾರೆ. ಇನ್ನೊಂದು ಸೌತೆಕಾಯಿ ದೋಸೆ ಅಂದರೆ ನೀರು ದೋಸೆ ಅಂತ ಮಾಡ್ತಾರೆ. ಸೊ ಮಂಗ್ಳೂರ್ ತುಂಬ ಸ್ಪೆಷಲ್ಲು. ನೀವು 10 ದೋಸೆ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬಲ್ಲ, ಅಷ್ಟು ತೆಳ್ಳಗಿರುತ್ತೆ. ಬರೀ ನೀರು ದೋಸೆ ಮಾಡಿದ್ರ ಮನೆ ಒಂದ್ಸಲಿ. ಓಕೆ ಓಕೆ. ಹೊಟ್ಟೆ ತುಂಬಲ್ಲ ಬೇಗ. 10 ದೋಸೆ ತಿಂದ್ರೆ ಹೊಟ್ಟೆ ತುಂಬಲ್ಲ. ಅದರಲ್ಲೂ ಕೂಡ ತುಂಬ ತೆಳ್ಳಗಿರುತ್ತೆ. ಅದರಲ್ಲಿ ಬರೀ ಕಾಯಿ ಚಟ್ನಿ ಮಾಡ್ಬಿಟ್ಟು ಮಾಡಿರ್ತಾರೆ, ಅದ್ರ ಜೊತೆ ಸಿಹಿ ಕಾಯಿ ರಸ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ತುಂಬಾ ಸಂತೋಷ ಸರ್. ಒಂದು ಪ್ರಶ್ನೆ ಕೇಳಿದ್ದೆ, ಉತ್ತರ ಹೇಳ್ಬೋದಾ? ಕೇಳಿ ಸರ್ ನೋಡೋಣ. ಸೂರ್ಯನಿಗೆ ಅತಿ ಹತ್ತಿರದಲ್ಲಿರ್ತಕ್ಕಂಥ ಗ್ರಹ ಯಾವುದು ಅಂತ ಸೌರಮಂಡಲದಲ್ಲಿ? ದೂರ ಇರ್ತಕ್ಕಂಥ ಸೂರ್ಯನಿಗೆ ಶನಿ ಗ್ರಹ, ಗುರುಗ್ರಹ, ಬುಧ ಗ್ರಹ, ನೆಪ್ಚೂನ್ ಗ್ರಹ. ಇಲ್ಲ ಸರ್, ಆಪ್ಷನ್ ಅಲ್ಲೇ ತಪ್ಪಿದೆ ಸರ್. ಆಪ್ಷನ್ ಅಲ್ಲೇ ತಪ್ಪಿದ್ಯಾ? ನಾನು ಕೇಳ್ತಾ ಇರ್ತಕ್ಕಂಥದ್ದು ಸೌರ್ಯ ವ್ಯೂಹದಲ್ಲಿ ಸೂರ್ಯನಿಗೆ ಅತ್ಯಂತ ದೂರವಾಗಿರ್ತಕ್ಕಂಥ ಗ್ರಹ ಯಾವುದು? ಲಾಸ್ಟ್ ಪ್ಲೂಟೋ ಬರುತ್ತಲ್ಲ ಸರ್. ಪ್ಲೂಟೋ ಇಲ್ವಾ ಈಗ? ಅಲ್ಲ, ಪ್ಲೂಟೋ ಇದೆ, ನಾವು ಅದರ ಒಂದು ಸೀರೀಸ್ ಅಲ್ಲಿ ಕೇಳ್ತಾ ಇಲ್ಲ. ಈ 3ರಲ್ಲಿ ಅಥವಾ ಈ 4ರಲ್ಲಿ ಒಂದು ಆ ಸೂರ್ಯನಿಗೆ ದೂರದಲ್ಲಿದೆ, ಅದನ್ನ ಕೇಳ್ತಾ ಇದೀವಿ. ನೆಪ್ಚೂನ್ ಸರ್, ಫೋರ್ತ್ ನೆಪ್ಚೂನ್. ಎಸ್ ಸರ್, 100% ಕರೆಕ್ಟ್ ಸರ್. ನೆಪ್ಚೂನ್ ಗ್ರಹ ಸೂರ್ಯನಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ 4ರಲ್ಲಿ ದೂರದಲ್ಲಿದೆ. ನೀವು ಹೇಳಿದಾಗೆ ಸೂರ್ಯನಿಗೆ ಹೆಚ್ಚಿಗೆ ದೂರ ಇರ್ತಕ್ಕಂಥದ್ದು ಅದು ಪ್ಲೂಟೋನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಗಣಪತಿ ಹಬ್ಬವನ್ನು ಮಾಡ್ತಾ ಇದ್ದೀರಿ, ಆಚರಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ಫೋಟೋಸ್ನ ಕಳಿಸೋದು ಮರಿಬೇಡಿ. ನಾವು ಕೂಡ ಅದೇ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಖಂಡಿತ ಸಾಧ್ಯವಾದರೆ ಈ ಬಾರಿನಾದರೂ ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರಬೇಕು ಅಂತಕ್ಕಂಥ ಆಸೆ ನಮಗೂ ಇದೆ. ಖಂಡಿತ ನಮಗೆ ಚಾನಲಿಂದ ಪರ್ಮಿಷನ್ ಸಿಕ್ಕಿದ್ದೆ ಆದರೆ ಬರ್ತೀವಿ. ಅದರ ಕುರಿತಾಗಿ ಮಾಹಿತಿಯನ್ನು ಸೋಮವಾರ ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಂದಿನಂತೆ ಎಲ್ರಿಗೂ ಮತ್ತೊಮ್ಮೆ ಶುಭವಾಗಲಿ. ಯಾರೆಲ್ಲ ಸಂಘ ಸಂಸ್ಥೆಗಳು ಗಣಪತಿಯನ್ನು ಇಡ್ತಾ ಇದ್ದೀರಿ, ದಯವಿಟ್ಟು ಯಾವುದೇ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳದೆ ಪರ್ಮಿಷನ್ ತೊಗೊಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಅದ್ದೂರಿಯ ಗಣಪತಿ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡೋಣ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ, ಸರ್ಕಾರದವರು ಇಲಾಖೆಯವರು ಕೂಡ ಇದಕ್ಕೆ ಸಹಕಾರವನ್ನು ಕೊಡಿ ಅಂತ ಮತ್ತೊಮ್ಮೆ ವೈಯಕ್ತಿಕವಾಗಿ ಕೇಳ್ಕೊಳ್ತಾ, ಎಂದಿನಂತೆ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.